ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ ವರ್ಣನೆಗೆ ಅನುಸಾರವಾಗಿ ರಾವಣನ ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಬ್ರಹ್ಮನ ಪುತ್ರರಾದಂಥ ಪುಲಸ್ತ್ಯರಿಗೆ ವಿಶ್ರವಸ್ ಅನ್ನುವ ಮಗ ಇದ್ರು. ಆ ವಿಶ್ರವಸರಿಗೆ ಇಡಬಿಲ ಅನ್ನುವ ಹೆಸರಿನ ಪತ್ನಿಯಲ್ಲಿ ಕುಬೇರ ಹುಟ್ಟಿದ. ಅದೇ ವಿಶ್ರವಸರಿಗೆ ಸುಮಾಲಿಯ ಮಗಳಾದಂಥ ಕೈಕಸಿ ಎನ್ನುವವಳಲ್ಲಿ ರಾವಣ, ಕುಂಭಕರ್ಣ, ವಿಭೀಷಣ ಅನ್ನುವಂಥ 3 ಜನ ಮಕ್ಕಳು, ಕ್ರೌಂಚಿ, ಶೂರ್ಪಣಖ ಮತ್ತು ಕುಂಭೀನಸಿ ಅನ್ನುವಂಥ 3 ಜನ ಹೆಣ್ಣು ಮಕ್ಕಳು ಜನಿಸಿದರು. ಅದು ಆನಂದ ರಾಮಾಯಣಕ್ಕೆ ಅನುಸಾರವಾಗಿ. ವಾಲ್ಮೀಕಿ ರಾಮಾಯಣ ತಿಳಿಸಿದಂತೆ ರಾವಣ, ಕುಂಭಕರ್ಣ, ವಿಭೀಷಣ ಮತ್ತು ಶೂರ್ಪಣಖ ಇವರು 4 ಮಾತ್ರ ಕೈಕಸಿಯ ಮಕ್ಕಳು. ಕುಂಭೀನಸಿ ಎನ್ನುವವಳು ರಾವಣನಿಗೆ ತಾಯಿಯ ಸಹೋದರಿಯ ಮಗಳಾಗಬೇಕು. ಕ್ರೌಂಚಿ ಎನ್ನುವ ಹೆಸರು ಮತ್ತೊಬ್ಬ ರಾವಣನ ಸಹೋದರಿಯ ಹೆಸರು. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಕಂಡು ಬಂದಿಲ್ಲ. ಈ 3 ಸಹೋದರರು ಜನಿಸಿದ ಮೇಲೆ ಅವರು ಏನೇನು ಕೃತ್ಯಗಳನ್ನು ಮಾಡಿದರು ಅನ್ನೋದನ್ನ ವಾಲ್ಮೀಕಿ ರಾಮಾಯಣ ಮತ್ತು ಆನಂದ ರಾಮಾಯಣಗಳಿಗೆ ಅನುಸಾರವಾಗಿ ನಾವು ನೋಡಬೇಕು. ರಾವಣ, ಕುಂಭಕರ್ಣ ಮತ್ತು ಶೂರ್ಪಣಖ ಇವರು 3 ಜನ ದುಷ್ಟ ಸ್ವಭಾವವುಳ್ಳವರಾಗಿದ್ದರು. ದುರ್ವೃತ್ತಾಹ ಪ್ರಾಣಿಭಕ್ಷಾಶ್ಚ, ಎಲ್ಲ ಪ್ರಾಣಿಗಳನ್ನು ಭಕ್ಷಣೆ ಮಾಡ್ತಿದ್ರು. ಬಹು ಮುನಿಹಿಂಸಕಾಹ, ಮುನಿಗಳನ್ನ ಹಿಂಸೆ ಮಾಡ್ತಿದ್ರು. ಇಲ್ಲಿಂದ ಮುಂದೆ ಆ ರಾವಣ ಮಾಡಿದಂತಹ ಅನೇಕ ದುಷ್ಕೃತ್ಯಗಳ ವರ್ಣನೆ ಎಲ್ಲ ಇದೆ. ರಾವಣನನ್ನು ಯಾಕೆ ಹಿಂಸೆ ಮಾಡಬೇಕಾಯಿತು, ರಾವಣನನ್ನು ಯಾಕೆ ವಿಷ್ಣು ಹತ್ಯೆ ಮಾಡಬೇಕಾಯಿತು ರಾಮನಾಗಿ ಜನಿಸಿ, ಅದರ ಕಾರಣಗಳೇನು ಅದನ್ನೆಲ್ಲ ಗಮನಿಸಬೇಕು. ಅನೇಕ ಸಾಹಿತ್ಯಗಳಲ್ಲಿ ರಾವಣನನ್ನ ಖಳನಾಯಕ ಅಂತ ಬಿಂಬಿಸುವುದರ ಬದಲಾಗಿ ಆತನೊಬ್ಬ ಶ್ರೇಷ್ಠ ನಾಯಕ, ಆತನೊಬ್ಬ ಬ್ರಾಹ್ಮಣೋತ್ತಮ ಅಂತ ಹೀಗೆಲ್ಲ ಬಿಂಬಿಸುವ ಪ್ರಯತ್ನ ನಡೆದಿದೆ. ಅದು ಜೈನ ರಾಮಾಯಣದಲ್ಲೂ ಆ ಥರ ಕಂಡು ಬಂದಿದೆ. ಮತ್ತು ಆಧುನಿಕರಾದಂಥ ಎಷ್ಟೋ ಜನ ಬುದ್ಧಿಜೀವಿಗಳು ಕೂಡ ಆ ರಾವಣನನ್ನ ಅವನ ದುಷ್ಕೃತ್ಯಗಳನ್ನು ಮರೆಮಾಚಿ ಆತೊಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ವರ್ಣನೆ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿಂದ ಆರಂಭಿಸಿ ಆನಂದ ರಾಮಾಯಣ ಮತ್ತು ವಾಲ್ಮೀಕಿ ರಾಮಾಯಣಗಳಿಗೆ ಅನುಸಾರವಾಗಿ ಆತ ಮಾಡಿದಂಥ ದುಷ್ಕೃತ್ಯಗಳ ವರ್ಣನೆಯನ್ನು ನಾವು ಗಮನಿಸಬೇಕು. ಆನಂದ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಕಂಡು ಬರದೇ ಇರುವಂಥ ಒಂದು ಅಪರೂಪದ ಕಥೆ ಇದೆ. ವಾಲ್ಮೀಕಿ ರಾಮಾಯಣದ ಸಾರಕಾಂಡದ 13ನೇ ಸರ್ಗದಲ್ಲಿ ರಾವಣನ ತಾಯಿಯಾದಂಥ ಕೈಕಸಿ ಒಮ್ಮೆ ರಾವಣನನ್ನ ಕೈಲಾಸ ಪರ್ವತಕ್ಕೆ ಕಳಿಸಿಲ್ಲ. ಶಿವನ ಬಳಿಗೆ ಹೋಗಿ ಆತ್ಮಲಿಂಗವನ್ನು ತೆಗೆದುಕೊಂಡು ಬಾ ಅಂತ ಹೇಳಿ. ಏಕದಾ ರಾವಣ ಮಾತ್ರ ಲಿಂಗಾರ್ಥಂ ಪ್ರೇಷಿತ ಶಿವಂ. ಹಾಗಾಗಿ ಶಿವನನ್ನ ಪ್ರಸನ್ನಗೊಳಿಸಲಿಕ್ಕಾಗಿ ಕೈಲಾಸ ಪರ್ವತಕ್ಕೆ ಹೋಗಿ ಆತ ತಪಸ್ಸು ಮಾಡಿದ. ಆತ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಳ್ಳಲಿಕ್ಕೆ ಎಂಥ ದೊಡ್ಡ ಪ್ರಯತ್ನ ಮಾಡಿದ, ಎಂಥ ಭಯಂಕರವಾದ ಪ್ರಯತ್ನ ಮಾಡಿದ ಅಂದರೆ ತನ್ನ ತಲೆಯ ಒಂದು ಭಾಗವನ್ನೇ ಕತ್ತರಿಸಿದ. ಕಿಂಚಿತ್ ಸ್ವೀಯಂ ಶಿರಃ ಚಿತ್ವ, ತನ್ನ ತಲೆಯ ಒಂದು ಭಾಗವನ್ನು ಕತ್ತರಿಸಿ ಒಂದು ವೀಣೆಯನ್ನು ತಯಾರು ಮಾಡಿದ. ವೀಣಾಂ ಷಡ್ಜಸ್ವರೈಹಿ, ವೀಣೆಯನ್ನು ಮಾಡಿ ಷಡ್ಜ ಸ್ವರದಿಂದ, 7 ಸ್ವರಗಳೇನಿದೆ ಆ 7 ಸ್ವರಗಳ ಪೈಕಿ ಒಂದೊಂದು ಸ್ವರಗಳನ್ನ ಒಂದೊಂದು ಪ್ರಾಣಿ ಹಾಡೋದಿದೆ ನಿಸರ್ಗದಲ್ಲಿ. ಹಾಗಾಗಿ ಷಡ್ಜಂ ಮಯೂರೋ ವದತಿ, ಷಡ್ಜ ಸ್ವರವನ್ನು ಮಯೂರ ಹಾಡ್ತದೆ ನವಿಲು. ಆ ಷಡ್ಜ ಸ್ವರಗಳಿಂದ ಶಿವನನ್ನು ಪ್ರಸನ್ನಗೊಳಿಸಲಿಕ್ಕೆ ಪ್ರಾರಂಭ ಮಾಡಿದ. ತನ್ನ ತಲೆಯ ಒಂದು ಭಾಗವನ್ನು ಕತ್ತರಿಸಿ ಆ ತಲೆಯ ಭಾಗವನ್ನೇ ವೀಣೆಯ ಬುರುಡೆ ಇರ್ತದಲ್ಲ, ಕೆಳಭಾಗದ ಬುರುಡೆ, ಅದನ್ನು ಮಾಡಿಕೊಂಡ. ಕೃತ್ವಾ ಪೀಠಂ ದೇಹಸ್ಯ ತನ್ಮೂಲಂ ಶಿರಸಸ್ತಥ ತಂತ್ರೀಹಿ ಕೃತ್ವಾ ಆಂತ್ರಮಾಲಾವಿಹಿ. ಆ ವೀಣೆಯ ತಂತಿಗಳಿರ್ತಾವಲ್ಲ, ತಂತಿಗಳನ್ನ ಏನು ಮಾಡಿದ ಅಂದರೆ ತನ್ನ ಹೊಟ್ಟೆಯ ಕರುಳುಗಳನ್ನೇ ಬಗೆದು ಅದಕ್ಕೆ ತಂತಿಗಳನ್ನಾಗಿ ಜೋಡಿಸಿಕೊಂಡ. ಹೀಗೆ ವೀಣಾನಾದವನ್ನು ಪ್ರಾರಂಭ ಮಾಡಿದ. ಏವಂ ಕೃತ್ವಾ ಸ್ವದೇಹಸ್ಯ ವೀಣಾಂ ಷಡ್ಜಸ್ವರೈಹಿ ಮುಹುಃ ಚಕಾರ ಸ್ವಮುಖೇನೈವ ಗಾಂಧರ್ವಂ ಗಾಯನಂ ಶುಭಂ. ಎಲ್ಲ ವಿದ್ಯೆಲ್ಲ ಆತ ನಿಷ್ಣಾತನೇ ಆಗಿದ್ದಿರಬೇಕು. ಗಾಂಧರ್ವ ಗಾಯನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆತನ ಗಾಂಧರ್ವ ಗಾಯನದಿಂದ
ಪ್ರಸನ್ನನಾದಂಥ ಶಂಕರ ಆತನಿಗೆ ತಾನು ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳಲಿಲ್ಲ. ತಾನು ಕಾಣಿಸಿಕೊಳ್ಳದೆ ನಂದೀಶ್ವರನನ್ನು ಕಳಿಸಿಕೊಟ್ಟ. ತನ್ನ ವಾಹನವಾದಂಥ ನಂದಿ ಏನಿದೆ ಆ ನಂದಿಯನ್ನು ಈ ರಾವಣನ ಬಳಿಗೆ ಕಳಿಸಿಕೊಟ್ಟ. ಏನು ಕಳಿಸಿಕೊಟ್ಟ ಅಂತಂದರೆ, ನಂದೀಶ್ವರನೇ ಆ ರಾವಣನ ಸಮೀಪಕ್ಕೆ ಹೋಗಿ ಅವನ ತಲೆಗಾಗಿರುವಂಥ ಘಾಸಿ, ಕಿತ್ತು ಹೋಗಿರುವಂಥ ತಲೆಯನ್ನು ಕೈಯಿಂದ ಜೋಡಿಸಿ ನಾನು ಕಳಿಸಿಕೊಟ್ಟಂಥ ಮಾತನ್ನು ಆತನಿಗೆ ತಿಳಿಸು. ಆತ್ಮಲಿಂಗವನ್ನು ಶಂಕರ ನಿನಗೆ ಕೊಡೋದಿಲ್ಲ. ಶಂಕರ ಹೀಗೆ ನನ್ನ ಮೂಲಕ ಹೇಳಿ ಕಳಿಸಿದ್ದಾನೆ. ಹಾಗಾಗಿ ನೀನು ಈ ತಪಸ್ಸು ಮಾಡುವಂಥ ವ್ಯರ್ಥವಾದ ಪ್ರಯತ್ನವನ್ನು ಬಿಟ್ಟು ಸುಮ್ಮನೆ ನಿನ್ನ ಸ್ಥಳಕ್ಕೆ ಹೊರಟು ಹೋಗು. ಇಂಥ ಸಂದೇಶವನ್ನು ನೀನು ಹೋಗಿ ರಾವಣನಿಗೆ ತಿಳಿಸು ಅಂತ ಹೇಳಿದ ಶಿವ ನಂದೀಶ್ವರನಿಗೆ. ಆ ನಂದೀಶ್ವರ ಅಲ್ಲಿಗೆ ಬಂದು ರಾವಣನನ್ನು ಸಮೀಪಿಸಿ ಶಿರಃ ಸಂಯೋಜ್ಯ ಹಸ್ತೇನ, ತನ್ನ ಪ್ರಭಾವದಿಂದ ರಾವಣನ ಶಿರಸ್ಸನ್ನು ಜೋಡಿಸಿ ಶಿವ ಹೇಳಿ ಕಳಿಸಿದ್ದನ್ನೆಲ್ಲ ಹೇಳಿದ. ಅದನ್ನು ಕೇಳಿ ರಾವಣ ಹೆದರಲಿಲ್ಲ, ಹಿಂಜರಿಯಲೂ ಇಲ್ಲ. ಆ ರಾತ್ರಿ ಕಳೆದ. ಮತ್ತೆ ಮಾರನೇ ದಿವಸ ಹಿಂದಿನಂತೆ ಗಾನ ಪ್ರಾರಂಭ ಮಾಡಿದ. ಅದೇ ವೀಣೆ, ಅದೇ ಸಂಗೀತ. ಶಿವನನ್ನ ಕುರಿತು ತಪಸ್ಸನ್ನು ಮುಂದುವರಿಸಿದ. ಎರಡನೇ ದಿವಸವೂ ಕೂಡ ಶಿವ ನಂದಿಯನ್ನು ಕಳಿಸಿದ. ಪ್ರಯೋಜನ ಆಗಲಿಲ್ಲ. ಮೂರನೇ ದಿವಸವೂ ಶಿವ ನಂದಿಯನ್ನು ಕಳಿಸಿದ. ಹೀಗೆ ಕಳಿಸ್ತಾನೆ ಇದ್ದ. ಇದು ಹೀಗೆ ಮುಂದುವರೆದಿತ್ತು. ಇತ್ತಂ 10 ದಿನಾನ್ಯೇವಂ ಗತಾನಿ ರಾವಣ ಸ್ಥಿತ. 10 ದಿವಸಗಳು ಹೀಗೆ ಮುಂದುವರೆದವು. ಆ ರಾವಣನ ಸತತವಾದಂಥ ಪ್ರಯತ್ನದಿಂದ ಸಂತುಷ್ಟನಾದಂತಹ ಶಿವ ತಾನೇ ಅಲ್ಲಿಗೆ ಬಂದ. ಶಿವ ತಾನಲ್ಲಿಗೆ ಬಂದು ಆ ರಾವಣನನ್ನ ಈ ಮುಂದಿನಂತೆ ಮಾತಾಡಿಸಿದ. ನಾನು ಪ್ರಸನ್ನನಾಗಿದ್ದೇನೆ, ಬೇಕಾದಂಥ ವರಗಳನ್ನು ಕೇಳಿಕೋ ಅಂತ. ಆ ವರವನ್ನ ಆತನಿಗೆ ಕೊಡೋದಕ್ಕಿಂತ ಮೊದಲು ಶಿವನು ಕೂಡ ಆ ರಾವಣನ ತಲೆಯನ್ನು ಜೋಡಿಸಿದ. ಭೂತ್ವಾ ಪ್ರಸನ್ನ ಸಂಪ್ರಾಹ ವರಂ ವರಯೇತಿ ವೈ ದೃಷ್ಟ್ವಾ ಶಂಭುಂ ರಾವಣೋಪಿ ಶಿರಸಾ ತೇನ ಸಂಧಿತಃ ವಾರಯಾಮಾಸು ತನ್ಮಾತ್ರೇ ಹಿ ಆತ್ಮಲಿಂಗಂ ತಥಾ ಮಮ. ನಿನ್ನ ಆತ್ಮಲಿಂಗವನ್ನೇ ನನಗೆ ಕೊಡು ಅಂತ ಶಿವನನ್ನು ಕೇಳಿದ. ಈ ಮೂಲಕತೆಯನ್ನು ಶಿವ ಪಾರ್ವತಿ ಹೇಳ್ತಿದ್ದಾನೆ. ಪಾರ್ವತಿ ನನ್ನ ಆತ್ಮಲಿಂಗವನ್ನು ರಾವಣ ಕೇಳಿದ. ಆತ್ಮಲಿಂಗವನ್ನು ಕೊಡು ಮತ್ತು ನಿನ್ನ ಪತ್ನಿ ಪಾರ್ವತಿ ಇದ್ದಾಳಲ್ಲ ಅವಳನ್ನು ನನ್ನ ಜೊತೆ ಕಳಿಸ್ಕೊಡು ಅಂತ ಕೇಳಿದ ರಾವಣ. ಪತ್ನ್ಯರ್ಥೆ ಪಾರ್ವತೀಂ ದೇಹಿ. ಪತ್ನಿಯ ಕಾರಣಕ್ಕಾಗಿ ನಾನು ವಿವಾಹ ಮಾಡ್ಕೋಬೇಕಾಗಿದೆ, ಅದಕ್ಕಾಗಿ ನಿನ್ನ ಪತ್ನಿಯಾದಂತಹ ಪಾರ್ವತಿಯನ್ನ, ಜಗದೊಡೆಯನಂತ ನಿನ್ನ ಪತ್ನಿಯಾದಂತಹ ಪಾರ್ವತಿಯನ್ನು ನನ್ನ ಜೊತೆ ಕಳಿಸು ಅಂತ ಆ ಶಿವನನ್ನು ಕೇಳಿದ ಅವನು. ಇಲ್ಲೇನು ಈ ಕಥೆ ಬಂದಿದ್ದಿಲ್ಲ, ಪತ್ನ್ಯರ್ಥೆ ಪಾರ್ವತೀಂ ದೇಹಿ ಅಂತೇಳಿ. ಇದರ ಅಂತರಾರ್ಥ ಏನು ಅಂತ ನಮಗೆ ತಿಳಿಲಿಲ್ಲ, ಗೊಂದಲ ಆಯ್ತು. ನಿನ್ನ ಆತ್ಮಲಿಂಗ ಕೊಡು ಅಂತ ಕೇಳಿದ, ನಿನ್ನ ಪೂಜೆ ಮಾಡಬೇಕಾಗಿದೆ ಆತ್ಮಲಿಂಗ ಕೊಡು ಅಂತ ಕೇಳಿದ. ಅಂದ್ರೆ ಶಿವನ ಸ್ವರೂಪ ಎಂಥದ್ದು, ಶಿವ ಜಗದೊಡೆಯ ಅನ್ನೋದೆಲ್ಲ ಅವನಿಗೆ ಗೊತ್ತು. ಹಾಗಿದ್ದಾಗ ಶಿವನ ಪತ್ನಿ ಅಂತ ಪಾರ್ವತಿಯನ್ನ ನನ್ನ ಜೊತೆ ಕಳಿಸ್ಕೊಡು ಅಂತ ಆತ ಯಾಕೆ ಕೇಳಿದ? ಅಂತ ದುರ್ಬುದ್ಧಿ ಆತನಿಗೆ ಯಾಕೆ ಬಂತು ಅಂತ ನನಗೆ ಅರ್ಥ ಆಗಲಿಲ್ಲ. ಗೃಹೀತ್ವ ಗಂತು ಕಾಮಂತಂ ಪುನಃ ಪ್ರಾಹ ಹರಸ್ತಥ. ಆಯಿತು ಅಂತ ಶಿವ ಪಾರ್ವತಿಯನ್ನು ಕೊಟ್ಟು ಕಳಿಸಿದ, ಆತ್ಮಲಿಂಗವನ್ನು ಕೊಟ್ಟು ಕಳಿಸಿದ. ಆತ್ಮಲಿಂಗವನ್ನು ಕೊಟ್ಟು ಕಳಿಸಿ ಅವನಿಗೆ ಹೇಳಿದ ಹೋಗಬೇಕಾದ್ರೆ, ನನ್ನನ್ನು ಸಂತೋಷಪಡಿಸುವುದಕ್ಕಾಗಿ ನೀನು 10 ದಿವಸಗಳ ಕಾಲ 10 ಬಾರಿ ತಲೆಯನ್ನು ಕತ್ತರಿಸಿ ದಶವಾರಂ ನಿಜಂ ಶಿರಃ ಖಡ್ಗೇನ ಛೇದಿತಂ, ಖಡ್ಗದಿಂದ ನಿನ್ನ ತಲೆಯನ್ನು ಕತ್ತರಿಸಿ ಸಂಗೀತವನ್ನು ಮಾಡಿಕೊಂಡಿದ್ದೆ. ಅದಕ್ಕಾಗಿ ನೀನು ಇನ್ನು ಮುಂದೆ ದಶಕಂಠನಾಗುವ. ಹುಟ್ಟುತ್ತಾ ಏಕಕಂಠನಾಗಿದ್ದ. ಬಹುಶಃ ಆನಂದ ರಾಮಾಯಣದ ಪ್ರಕಾರ ರಾವಣ ಹುಟ್ಟುತ್ತಾ ಏಕಕಂಠನಾಗಿದ್ದ, ಏಕಮುಖನಾಗಿದ್ದ. ಈ ಶಿವನ ಅನುಗ್ರಹದಿಂದ ಆತ ದಶಕಂಠನಾದ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುವಂತೆ ಆತ ಹುಟ್ಟ ದಶಮುಖನಾಗಿದ್ದ. ಹೀಗೆ ಖಡ್ಗದಿಂದ ಕತ್ತರಿಸಿ ಮಾಡಿರೋದ್ರಿಂದ ನೀನು ದಶಕಂಠನಾಗಬೇಕು ಮತ್ತು 20 ಭುಜಗಳು ಕೂಡ ನಿನಗೆ ಆಗಬೇಕು ನನ್ನ ವರದಿಂದ. ಈ ರಾವಣ ತಾನು ತಪಸ್ಸು ಮಾಡಬೇಕಾದ್ರೆ ತನ್ನ ಶರೀರವನ್ನ ಮತ್ತು ತನ್ನ ಹೊಟ್ಟೆ ಕರಳುಗಳನ್ನ ಉಪಯೋಗ ಮಾಡಿಕೊಂಡು ತಂತಿಯನ್ನಾಗಿ ಮಾಡಿಕೊಂಡು ಆ ವೀಣೆಯನ್ನೇನು ನುಡಿಸಿದ, ಅದಕ್ಕೆ ಸಂಬಂಧಪಟ್ಟದ್ದೊಂದು ಸಂಗೀತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಾರಸ್ಯಕರವಾದ ಮಾಹಿತಿ ಇದೆ. ಅದನ್ನು ನಂಬಬೇಕೋ ಬೇಡೋ ಅದೆಲ್ಲ ಮುಂದಿನ ವಿಷಯ. ತಂತ್ರೀ ಕೃತ್ವ ಆಂತ್ರಮಾಲಾಭಿ ಶತಶಃ ಅಥವಾ ಸಹಸ್ರಶಃ, ಸಾವಿರಾರು ನೂರಾರು ತಂತಿಗಳನ್ನು ಕರುಳುಗಳನ್ನು ತಂತಿಯನ್ನಾಗಿ ಮಾಡಿ ಜೋಡಿಸಿ ಸಂಗೀತ ಮಾಡಿದ ಅಂತಿದೆಯಲ್ಲ,
ಆ ರಾವಣ ಸೃಷ್ಟಿಸಿದ ವೀಣಾ ಏನಿದೆ ಅದೇ ಇವತ್ತಿನ ಕಾಲದ ಸಂತೂರ ಆಯ್ತು. ಸಂತೂರು ನೀವು ಎಲ್ಲರೂ ನೋಡಿರ್ಬೇಕು. ವೀಣೆಗೆ ಒಂದು 6-7 ತಂತುಗಳು ಮಾತ್ರ. ಸಂತೂರಿಗೆ ಮೂಲ ಹೆಸರು ಶತಸಂತಿ ವೀಣಾ ಅಂತೇಳಿ. ಇಷ್ಟು ಅಗಲ ಇರ್ತದೆ ಅದು. ಅದನ್ನ ಕೇವಲ ಬೆರಳದಿಂದ ನುಡಿಸಲಿಕ್ಕೆ ಬರೋದಿಲ್ಲ. ಕೆಲವು ನಿರ್ದಿಷ್ಟವಾದಂಥ ಉಪಕರಣಗಳಿಂದ, ಲೋಹದ 2 ಉಪಕರಣಗಳಿಂದ ಆ ತಂತಿಯನ್ನು ಮೀಟಬೇಕು. ಆ ಥರ ಇದು ಆ ಸಂತೂರು ಅಂತ ಈಗಿನ ಆಧುನಿಕ ಕಾಲದ ವಾದ್ಯ ಏನಿದೆ ಈ ಶತಸಂತಿ ವೀಣಾ. ಶತಸಂತಿ ವೀಣಾದ ಅಪಭ್ರಷ್ಟ ರೂಪವೇ ಸಂತೂರು. ಇದನ್ನು ರಾವಣನೇ ಕಂಡು ಹಿಡಿದ ಅಂತ ಒಂದು ಕೇಳಿದ ಮಾಹಿತಿ. ಅದೆಲ್ಲ ಪುರಾಣದಲ್ಲಿ ಅದಕ್ಕೆ ಆಧಾರ ಇಲ್ಲ ಅಂತ ಒಂದು ಮಾಹಿತಿಯನ್ನು ನಾವು ಕೇಳ್ತೇವೆ. ತತಸ್ಸ ರಾವಣಸ್ತುಷ್ಟಃ ಗಿರಿಜಾಲಿಂಗ ಸಂಯುತಃ ವಿಂಶದ್ಭುಜ ದಶಗ್ರೀವ ಸ್ವಸ್ಥಲಂ ಗಂತು ಮುದ್ಯತಃ. ಪಾರ್ವತಿಯನ್ನು ತೆಗೆದುಕೊಂಡ, ಲಿಂಗವನ್ನು ತೆಗೆದುಕೊಂಡ, ತನ್ನ ಸ್ಥಳಕ್ಕೆ ಹೊರಡಲಿಕ್ಕೆ ಪ್ರಾರಂಭ ಮಾಡಿದ. ಇಲ್ಲಿ ಇನ್ನೊಂದು ಅಪರೂಪದ ಮಾಹಿತಿ ಇದೆ. ಅದೇನೆಂದ್ರೆ, ರಾವಣನಿಗೆ 10 ತಲೆಗಳಿದ್ದವು ಮತ್ತು 20 ಭುಜಗಳಿದ್ದವು ಅಂತ ನಾವು ನೋಡಿದ್ವಲ್ಲ ವಾಲ್ಮೀಕಿ ರಾಮಾಯಣ ಮತ್ತು ಆನಂದ ರಾಮಾಯಣದ ಪ್ರಕಾರ. ಈ ಕಲ್ಪಾಂತರಗಳಲ್ಲಿ ಕೂಡ ರಾಮಾಯಣದ ಕಥೆ ನಡೆದಿದ್ದಿದೆ. ರಾಮಾಯಣದ ಕಥೆ ಹೊಸದಾಗಿ ನಡೆಯೋದು ಈಗ ನಡೆದಿದ್ದಲ್ಲ, ಹಿಂದೂ ನಡೆದಿತ್ತು, ಈ ಕಲ್ಪದಲ್ಲೂ ನಡೆದಿದೆ, ಮುಂದಿನ ಒಂದು ಕಲ್ಪದಲ್ಲಿ ಕೂಡ ನಡೆಯೋದಿದೆ. ಅನೇಕ ರಾಮನ ಕೃಷ್ಣನ ಎಷ್ಟೋ ಅವತಾರಗಳೆಲ್ಲ ಪ್ರತಿ ಕಲ್ಪದಲ್ಲಿ ನಡೀತಿರ್ತವೆ ಅಂತ ನಾವು ಹಿಂದೊಮ್ಮೆ ನೋಡಿದ್ವಿ. ಆ ಒಂದೊಂದು ಕಲ್ಪದಲ್ಲಿ ಈ ಕಥೆಗಳು ನಡೆದ್ರೂ ಕಥೆಗಳಿಗೆ ಸಂಬಂಧಪಟ್ಟಂಥ ಕೆಲವು ವಿವರಗಳು ಸ್ವಲ್ಪ ವ್ಯತ್ಯಾಸ ಆಗಿರ್ತವೆ. ಅದಕ್ಕೆ ಈ ಆನಂದ ರಾಮಾಯಣ ಆ ಮಾಹಿತಿಯನ್ನು ತಿಳಿಸ್ತದೆ. ಕಲ್ಪಭೇದಾತ್ ಶತಶಿರಾಹ. ಇನ್ನೊಂದು ಯಾವುದೋ ಒಂದು ಕಲ್ಪದಲ್ಲಿ ರಾವಣನಿಗೆ 100 ತಲೆಗಳಿದ್ದವು. ಶತಶಿರಾಹ ಶತವಾರಂ ಪ್ರಖಂಡಿತೈ. ಆವಾಗ ಆತ 100 ಸಲ ತಲೆಯನ್ನೇ ಕತ್ತರಿಸಿದ್ದ. 100 ದಿವಸ ತಪಸ್ಸೆ ಮಾಡಿದ್ದ ಪ್ರಾಯ. ಸಹ ಪ್ರೋಕ್ತಃ ಸ್ವಶಿರೋಭಿ ಶತದ್ವಯ ಭುಜ ಕ್ವಚಿತ್. ಹಾಗಾಗಿ ಅದನ್ನು 100 ತಲೆಗಳಿದ್ದವು, 200 ಭುಜಗಳಿದ್ದವು. ಶತದ್ವಯ ಭುಜ ಕಲ್ಪಾಂತರಗಳಲ್ಲಿ. ಆತ ಪಾರ್ವತಿಯನ್ನು ಮತ್ತು ಆ ಲಿಂಗವನ್ನು ಎರಡನ್ನೂ ಕೂಡ ತೆಗೆದುಕೊಂಡು ಬರ್ತಿದ್ದಾಗ ತಸ್ಮಾದಿ ಹೃತವಾನ್ ವಿಷ್ಣು ತ್ವಂ ತಂ ಮಾರ್ಗೇ ಪ್ರಸಾರ್ಯ ಚ ತಥೈವ ಅಬ್ಧೇಸ್ತಟೇ ಲಿಂಗಂ ಗೋಕರ್ಣಂ ರಾವಣ ತ್ವಯ. ಆವಾಗ ನಡುವೆ ವಿಷ್ಣು ಅಲ್ಲಿ ಪ್ರವೇಶ ಮಾಡಿದ. ವಿಷ್ಣು ಪ್ರವೇಶ ಮಾಡಿ ಆ ರಾವಣನಿಗೆ ಮಂಕು ಕವಿಸಿ ಪಾರ್ವತಿಯನ್ನು ಆತನಿಂದ ಬೇರ್ಪಡಿಸಿಬಿಟ್ಟ. ರಾವಣನ ಕೈಯಿಂದ, ರಾವಣನ ವಶದಿಂದ ಪಾರ್ವತಿಯನ್ನು ಬೇರ್ಪಡಿಸಿದ. ಅದಾದ್ಮೇಲೆ ಪಾರ್ವತಿ ವಿಷ್ಣುವಿನ ಜೊತೆಗೆ ಸ್ವಲ್ಪ ಕಾಲ ಮುಂದೆ ಹೋಗಿ ಆ ವಿಷ್ಣುವಿಗೂ ಕೂಡ ವಂಚನೆ ಮಾಡಿ ಆತ್ಮಲಿಂಗವನ್ನು ತನ್ನ ಕೈಗೆ ತೆಗೆದುಕೊಂಡು ಅದನ್ನು ಗೋಕರ್ಣದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ಲು ಪಾರ್ವತಿ ದೇವಿ ಅಂತ. ನೀನು ಪ್ರತಿಷ್ಠಾಪನೆ ಮಾಡಿದ್ವಿ ಅನ್ನೋ ಕಥೆಯನ್ನು ಶಿವ ಪಾರ್ವತಿಗೆ ನೆನಪು ಮಾಡಿಕೊಟ್ಟ. ಆನಂದ ರಾಮಾಯಣದ ಕಥೆನೆಲ್ಲ ಶಿವನೇ ಪಾರ್ವತಿಗೆ ಹೇಳ್ತಿರೋದ್ರಿಂದ ಪಾರ್ವತಿ ಹೀಗೆ ಹಿಂದೆ ಕಥೆ ನಡೆದಿತ್ತು ಅನ್ನೋ ಕಥೆಯನ್ನ ಶಿವ ಪಾರ್ವತಿಗೆ ನೆನಪು ಮಾಡಿಕೊಟ್ಟ. ಗಣಪತಿ ಗೋಕರ್ಣದಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ ಅಂತ ನಾವೊಂದು ಪ್ರಸಿದ್ಧವಾದ ಕಥೆಯನ್ನು ಕೇಳ್ತೀವಿ. ಅದು ಶಿವಪುರಾಣ ಇತ್ಯಾದಿ ಬೇರೆ ಕೆಲವು ಪುರಾಣಗಳಲ್ಲಿ ಕಂಡು ಬಂದಿದ್ದಿರಬೇಕು. ಬೇರೆ ಬೇರೆ ಕಥೆಗಳಲ್ಲಿ ಬೇರೆ ಬೇರೆ ವಿವರಗಳನ್ನು ನಾವು ನೋಡ್ತೇವೆ. ತಥೈವ ಅಬ್ಧೇಸ್ತಟೆಯ ಲಿಂಗಂ ಗೋಕರ್ಣಂ ರಾವಣತ್ವಯ. ಗೋಕರ್ಣದಲ್ಲಿ ನೀನು ಅದನ್ನು ಪ್ರತಿಷ್ಠಾಪನೆ ಮಾಡಿದೆ. ಗೃಹೀತ್ವಾ ಸ್ಥಾಪಿತಂ ಪೂರ್ವಂ ರಾವಣೋಪಿ ಗೃಹಂ ಯಯೌ. ರಾವಣ ಬರಿಗೈಯಿಂದ, ಕೈಯಲ್ಲಿ ಪಾರ್ವತಿಯೂ ಇಲ್ಲ, ಲಿಂಗವೂ ಇಲ್ಲ, ಬರಿಗೈಯಿಂದ ಆತ ತನ್ನ ಮನೆಗೆ ತೆರಳಬೇಕಾಯಿತು. ಈ ಆತ್ಮಲಿಂಗ ಬೇಕು ಅಂತ ಕೇಳಿದ, ಅದರಂತೆ ಪಾರ್ವತಿನೂ ಬೇಕು ಅಂತ ಕೇಳಿದ್ನಲ್ಲ, ಅದು ಯಾತಕ್ಕಾಗಿ ಆ ಥರ ಕೇಳಿದ್ದಿರಬೇಕು? ನನ್ನೊಂದು ವಿಶ್ಲೇಷಣೆ ಇದೆ. ಅದೇನೆಂದ್ರೆ, ನಿನ್ನೆ ದಿವಸ ಹೇಳಿದ್ದೆ, ರಾವಣ ಅಂದರೆ ಅದು ಒಂದು ಶರೀರ, ಒಂದೇ ಆತ್ಮ ಅಲ್ಲ. ಶರೀರ ಒಂದು, ಒಳಗಿನ ಆತ್ಮಗಳೆರಡು, ಜೀವಗಳೆರಡು. ಪರಮಾತ್ಮನ ಅನುಚರಣವಾದಂತಹ ಜಯ ಒಬ್ಬ, ಮತ್ತು ದುಷ್ಟನಾದಂಥ ಹಿರಣ್ಯಕಶಿಪು ಒಬ್ಬ. ಹೀಗೆ 2 ಸ್ವರೂಪಗಳಲ್ಲಿದ್ದರಿಂದ ಕೆಲವು ಸರಿ ಆತನಿಗೆ ದುರ್ಬುದ್ಧಿ, ಕೆಲವರಿಗೆ ಸದ್ಬುದ್ಧಿ. ಪರಮಾತ್ಮನನ್ನು ಪೂಜೆ ಮಾಡಬೇಕು ಅನ್ನೋ ಸದ್ಬುದ್ಧಿ ಏನಿದೆ ಅದು ಜಯನಿಂದ ಪ್ರೇರಿತವಾದದ್ದು. ದುರ್ಬುದ್ಧಿ ಸೀತೆಯ ಮೇಲೆ ಕಣ್ಣು ಹಾಕಿದ್ದು ಅಥವಾ ಪಾರ್ವತಿಯ ಮೇಲೆ ಕಣ್ಣು ಹಾಕಿದ್ದು, ಈ ಬುದ್ಧಿಗಳೇನಿವೆ ಇವೆಲ್ಲ ಹಿರಣ್ಯಕಶಿಪುವಿನಿಂದ ಪ್ರೇರಿತವಾದದ್ದು ಅಂತ ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಆದರೆ ಈ ಆನಂದ ರಾಮಾಯಣ ಇದ್ರ ಕನ್ನಡ ಅನುವಾದ ವಿಶ್ವನಂದನ ತೀರ್ಥರು ಕನ್ನಡದ ಅನುವಾದವನ್ನು ತಗೊಂಡಿದ್ದಾರೆ. ಅದರಲ್ಲಿ ಈ ರಾವಣ ಪಾರ್ವತಿಯನ್ನು ಶಿವನಿಂದ ಸೇರ್ಕೊಂಡು ಬಂದ ಕಥೆ ವರ್ಣನೆ ಇಲ್ಲ. ಅವರು ಅದನ್ನು ತಗೊಂಡಿಲ್ಲ. ಉಳಿದೆಲ್ಲ ಕಥೆ ತಗೊಂಡಿರ್ತಾರೆ, ಇದನ್ನು ತಗೊಂಡಿಲ್ಲ. ಹಾಗಾಗಿ ಆತ ಪಾರ್ವತಿಯ ಮೇಲೆ ಕಣ್ಣು ಹಾಕಲಿಕ್ಕೆ ಪತ್ಯರ್ಥೆ ಪಾರ್ವತಿ ಎಂದು ಹೇಳ್ತಿದೆ. ನನಗೆ ಪತ್ನಿ ಬೇಕಾಗಿದೆ, ಅದನ್ನು ಪಾರ್ವತಿಯನ್ನು ಕೊಡು ಅಂತ ಕೇಳಿದ್ವಿ. ಶಿವ ಆತನಿಗೆ ವಂಚನೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಕೊಟ್ಟು ಕಳಿಸಿದ್ದ. ಇದೆಲ್ಲವೂ ದುರ್ಬುದ್ಧಿಯವನಾದಂಥ
ಹಿರಣ್ಯಕಶಿಪುವಿನ ಪ್ರೇರಣೆಯಿಂದ ಅಂತ ಅದನ್ನು ನೋಡ್ಬೋದು. ಒಳಗೆ ಜಯ ಇದ್ದಿದ್ರಿಂದಲೇ, ಜಯ ಅನ್ನುವಂಥ ಪರಮಾತ್ಮನ ಅನುಚಾರ ಇದ್ದಿದ್ರಿಂದಲೇ ಸದ್ಬುದ್ಧಿಯೂ ಆತನಿಗೆ ಬರ್ತಿತ್ತು. ಅದನ್ನು ಮುಂದೊಂದು ಕಡೆ ನಾವು ನೋಡ್ತೀವಿ. ಸದ್ಬುದ್ಧಿಯೂ ಆತನಿಗಿತ್ತು. ರಾವಣ ಸೀತೆಯನ್ನು ಅಪಹಾರ ಮಾಡ್ಕೊಂಡು ಲಂಕೆಗೆ ಹೋಗಿದ್ನಲ್ಲ, ಯಾಕೆ ಹೋಗಿದ್ದ ಅಂದ್ರೆ ಅಲ್ಲೊಂದು ಕಥೆ ಇದೆ. ಸೀತೆಯನ್ನ ಲಂಕೆಯಲ್ಲಿ ಆತ ತಾಯಿ ಅಂತ ಕಾಪಾಡ್ಕೊಂಡಿದ್ದ, ಆಕೆಯ ಮೇಲೆ ಆಕೆ ಕೆಟ್ಟ ಕಣ್ಣು ಹಾಕಿರ್ಲಿಲ್ಲ ಅನ್ನೋ ಒಂದು ಮಾತು ಇದೇ ರಾಮಾಯಣದಲ್ಲಿ, ಇದೇ ಆನಂದ ರಾಮಾಯಣದಲ್ಲಿ ಮುಂದೊಂದು ಕಡೆ ಬರೋದಿದೆ. ಹಾಗಾಗಿ ಕೆಟ್ಟ ಕಣ್ಣು ಹಾಕಿರ್ಲಿಲ್ಲವೇ ಅಂದ್ರೆ ಅಲ್ಲಿರುವಂಥ ಹಿರಣ್ಯಕಶಿಪು ದುಷ್ಟ ಅಭಿಪ್ರಾಯದಿಂದ ಆಕೆಯನ್ನು ಗಮನಿಸಿದ್ದ, ಜಯ ಆಕೆಯನ್ನು ತಾಯಿಯಂತೆ ಗಮನಿಸಿದ್ದ ಅಂತ ಅದನ್ನು ಕೂಡ ನೋಡಬೇಕು. ಆ ಕಥೆಯನ್ನ ಮುಂದೆ ನಾಳೆ ನಾಡಿದ್ದು ನಾವು ಗಮನಿಸೋರಿದ್ದೇವೆ. ಇದಾದ ಮೇಲೆ ಆನಂದ ರಾಮಾಯಣದಲ್ಲಿ ಬರುವಂತೆ ರಾವಣ ತನ್ನ ತಾಯಿಯ ಅಂತ ಕೈಕಸಿಯ ಬಳಿಗೆ ಬಂದ. ಸುಮ್ಮನೆ ಆಕೆ ಎದುರು ನಿಂತ, ಆತ್ಮಲಿಂಗವೂ ಇಲ್ಲ, ಏನೂ ಇಲ್ಲ. ಅತಿ ಲಜ್ಜಿತ, ಮಾತುಕಾರ್ಯ ಮಸಂಪಾದ್ಯ, ತಾಯಿ ಹೇಳಿದ ಕೆಲಸ ಆಗಲಿಲ್ಲ, ಲಜ್ಜಿತನಾಗಿ ಆಕೆ ಎದುರಿಗೆ ಬಂದು ನಿಂತ. ಮಂದೋದರಿಯ ಕರೋತ್ ಸ್ವೀಯಂ ವಿವಾಹಂ ತೋಷಪೂರಿತ. ಮಯ ಅನ್ನುವಂಥ ಒಬ್ಬ ರಾಕ್ಷಸ ಇದ್ದ, ದಾನವ ಶಿಲ್ಪಿ. ಆತನ ಮಗಳಾದಂಥ ಮಂದೋದರಿ ಅನ್ನುವಳನ್ನು ಮದುವೆ ಆದ ಅಂತ ಆನಂದ ರಾಮಾಯಣದಲ್ಲಿದೆ. ಬ್ರಹ್ಮನನ್ನು ಕುರಿತು ಆತ ಮಾಡಿದ ತಪಸ್ಸಿನ ವರ್ಣನೆ ಮುಂದೆ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ಬ್ರಹ್ಮನನ್ನು ಕುರಿತು ಮಾಡಿದ ತಪಸ್ಸಿನ ವರ್ಣನೆ ಮೊದಲು, ವಿವಾಹ ಆಮೇಲೆ. ಹೀಗೆ ಮಂದೋದರಿಯ ಜೊತೆಗೆ ಆತನ ಮದುವೆ ಆದ ಮೇಲೆ ಕೈಕಸಿ ಒಮ್ಮೆ ಪುಷ್ಪಕ ವಿಮಾನವನ್ನು ಏರಿ ಹೊರಟಂಥ ಕುಬೇರನನ್ನು ನೋಡಿದ್ಲು. ಕುಬೇರ ಅಂದ್ರೆ ರಾವಣನ ಅಣ್ಣನೇ, ಕೈಕಸಿಯ ಸವತಿಯ ಮಗ ಆತ. ಅವನನ್ನು ನೋಡಿ ತನ್ನ ಮಕ್ಕಳಿಗೆ ಧಿಕ್ಕಾರ ಹಾಕಿದ್ಲು. ಯೂಯಂ ಷಂಡಾಹ ಮೃತೋಪಮಾಹ, ಜೀವಚ್ಛವಗಳು ನೀವೆಲ್ಲ, ಎಂಥ ಗಂಡಸರು ನೀವು ಹೆಣ ಇದ್ದಂತೆ. ಸಾಪತ್ನ ಬಂಧುಂ ಯೇ ದೃಷ್ಟ ಜಾಯಂತೆ ಮಾತ್ರ ಲಜ್ಜಿತಾ. ನಿಮ್ಮ ದೊಡ್ಡಮ್ಮನ ಮಗನನ್ನು ನೋಡಿ, ಇಡಬಿಲ ವಿಶ್ವವಸನ ಮೊದಲನೇ ಪತ್ನಿ ಅಂತ ಇಡಬಿಲಾಳ ಮಗನ ಅಂತ ಕುಬೇರನ ವೈಭವವನ್ನು ನೋಡಿ ಆತನ ಪುಸ್ತಕ ಏನು, ಆತನ ಸಾಮ್ರಾಜ್ಯ ಏನು, ಇದನ್ನೇ ಹೀಗೆ ಕೇಳಿದ ಕೂಡಲೇ ಆ 3 ಜನ ಗೋಕರ್ಣಕ್ಕೆ ಹೊರಟು ನಿಂತರು. ರಾವಣನಿಗೆ ಅಪೇಕ್ಷಿತವಾದಂಥ ಲಿಂಗ ಹಾಗೂ ಗೋಕರ್ಣದಲ್ಲೇ ಇತ್ತಲ್ಲ. ಆನಂದ ರಾಮಾಯಣಕ್ಕನುಸಾರವಾಗಿಯೂ ಮತ್ತು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿಯೂ ಗೋಕರ್ಣದಲ್ಲೇ ಆತ ತಪಸ್ಸು ಮಾಡಿದ. ಹಿಂದಿನ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 9ನೇ ಸರ್ಗದಲ್ಲೂ ಕೂಡ ತಾಯಿ ಆ 3 ಜನರನ್ನು ತಪಸ್ಸು ಮಾಡಲಿಕ್ಕೆ ಪ್ರೇರೇಪಿಸಿದ್ಲು ಅನ್ನುವಲ್ಲಿಗೆ 9ನೇ ಸರ್ಗ ಮುಗಿದಿತ್ತು. 10ನೇ ಸರ್ಗವನ್ನು ನಾವು ನೋಡಬೇಕಾಗಿತ್ತು. 3 ಸಹೋದರರು ಕೂಡ ಗೋಕರ್ಣಕ್ಕೆ ಬಂದು ತಮ್ಮದೇ ಆದಂಥ ನಿಯಮಗಳನ್ನು ಅನುಷ್ಠಾನ ಮಾಡಿಕೊಂಡು ತಪಸ್ಸನ್ನು ಮುಂದುವರಿಸಿದರು. ಕುಂಭಕರ್ಣ ಹೇಗೆ ತಪಸ್ಸು ಮಾಡಿದ, ರಾವಣ ಹೇಗೆ ತಪಸ್ಸು ಮಾಡಿದ, ವಿಭೀಷಣ ಹೇಗೆ ತಪಸ್ಸು ಮಾಡಿದ ಅನ್ನುವಂಥ ಪ್ರತ್ಯೇಕವಾದಂತಹ ವಿವರಗಳು ಅಲ್ಲಿ ನಾವು ನೋಡ್ತೀವಿ. 10,000 ವರ್ಷಗಳ ಕಾಲ ಕುಂಭಕರ್ಣ ತಪಸ್ಸು ಮಾಡಿದ. ಹೇಗೆ ತಪಸ್ಸು ಮಾಡಿದ ಅಂದರೆ ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡ, ಧರ್ಮ ಮಾರ್ಗದಲ್ಲಿದ್ದ, ಬೇಸಿಗೆಯಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ, ಸುತ್ತಲೂ ಅಗ್ನಿಗಳು ಇರಬೇಕು, 4 ಕಡೆಗಳಲ್ಲೂ ಅಗ್ನಿ ಇರಬೇಕು, ಸೂರ್ಯ ನಡುನೆಕ್ಕೆಯ ಮೇಲೆ ಇರಬೇಕು. ಹೀಗೆ ಮೇಲಿನ ಅಗ್ನಿ ಒಂದು, ಸುತ್ತಲೂ 4 ಅಗ್ನಿಗಳು. ಹೀಗೆ ತೆರೆದ ವಾತಾವರಣದಲ್ಲಿ ಕೂತ್ಕೊಂಡು ತಪಸ್ಸು ಮಾಡೋದ್ರಿಂದ ಇದಕ್ಕೆ ಪಂಚಾಗ್ನಿ ಮಧ್ಯದ ತಪಸ್ಸು ಅಂತ ಕರೀತಾರೆ. ಶರೀರವನ್ನು ತೀವ್ರವಾದಂತಹ ಶೋಷಣೆಗೊಳಪಡಿಸೋದು, ಇದು ಪಂಚಾಗ್ನಿ ಮಧ್ಯದ ತಪಸ್ಸು. ಮತ್ತು ಮಳೆಗಾಲದಲ್ಲಿ ಹೇಗೆ ತಪಸ್ಸು ಮಾಡಿದ ಅಂದರೆ, ಮೇಘಗಳು ಧಾರಾಕಾರವಾಗಿ ಮಳೆಗರಿತಿದ್ದಾಗ ಬಯಲಲ್ಲಿ ವೀರಾಸನದಲ್ಲಿ ಕೂತ್ಕೊಂಡು, ವೀರಾಸನ ಮತೇವತ ನಿತ್ಯಂ ಚ ಶಿಶಿರೇ ಕಾಲೇ ಜಲ ಮಧ್ಯ ಪ್ರತಿಷ್ಠಯ. ಬಯಲಿನಲ್ಲಿ ವೀರಾಸನದಲ್ಲಿ ಕೂತ್ಕೊಂಡು ಏಕಾಗ್ರಚಿತ್ತನಾಗಿ ತಪಸ್ಸು ಮಾಡ್ತಿದ್ದ. ವೀರಾಸನ, ಸುಖಾಸನ, ಪದ್ಮಾಸನ, ವಜ್ರಾಸನ ಇವೆಲ್ಲವೂ ಕೂಡ ಧ್ಯಾನ, ಪ್ರಾಣಾಯಾಮ ಇತ್ಯಾದಿಗಳಿಗೆಲ್ಲ ಹೇಳೋದು. ವೀರಾಸನ ಅಂತಂದ್ರೆ ಒಂದು ಕಾಲನ್ನ ತೊಡೆಯ ಮೇಲೆ ಇಟ್ಕೊಂಡು ಇನ್ನೊಂದು ಕಾಲನ್ನು ಕೆಳಗಿಟ್ಕೊಳ್ಳೋದು. ಸುಖಾಸನ ಅಂತಂದ್ರೆ ನಾವು ಸಾಧಾರಣವಾಗಿ ನಾವೆಲ್ಲರೂ ಉಪಯೋಗ ಮಾಡುವಂಥ ಆಸನ ಏನಿದೆ ಅದಕ್ಕೆ ಸುಖಾಸನ ಅಂತ ಕರಿತೀವಿ. ಇದು ವೀರಾಸನ, ಒಂದು ಕಾಲನ್ನು ಮೇಲೆ ಇಟ್ಕೊಂಡು ಕೂತ್ಕೊಳ್ಳೋದು, ಅದು ವೀರಾಸನ. ಶೀತ ಕಾಲದಲ್ಲಿ ನೀರಿನ ಮಧ್ಯದಲ್ಲೇ ಕೂತ್ಕೊಳ್ತಿದ್ದ. ನೀರು ತಂಪಾಗಿರ್ತದೆ, ವಾತಾವರಣವೂ ತಂಪಾಗಿರ್ತದೆ. ಅಂತ ಸಂದರ್ಭದಲ್ಲಿ ನೀರಿನ ಮಧ್ಯದಲ್ಲಿ ಕೂತ್ಕೊಂಡು ಶೀತ ಕಾಲದಲ್ಲಿ ತಪಸ್ಸು ಮಾಡ್ತಿದ್ದ. 10,000 ವರ್ಷಗಳು ತಪಸ್ಸು ಮಾಡಿದ ಅನ್ನೋ ಮಾಹಿತಿ ವಾಲ್ಮೀಕಿ ರಾಮಾಯಣ ಮತ್ತು ಆನಂದ ರಾಮಾಯಣದಲ್ಲಿ ಏಕರೂಪವಾಗಿದೆ. ಕಠೋರವಾದಂಥ ತಪಸ್ಸನ್ನು ಹೀಗೆ ಮುಂದುವರಿಸಿದ. ವಿಭೀಷಣ 5,000 ವರ್ಷಗಳ ಕಾಲ ತಪಸ್ಸು ಮಾಡಿದಂತೆ, ಒಂದೇ ಕಾಲ ಮೇಲೆ ನಿಂತು, ಒಂಟಿ ಕಾಲ ಮೇಲೆ ನಿಂತು ತಪಸ್ಸು ಮಾಡಿದ. ಆತನ ತಪಸ್ಸು ಪರಿಸಮಾಪ್ತ ಆಗಲಿಕ್ಕೆ ಬಂದಾಗ ಅಪ್ಸರೆಯರು ಆನಂದದಿಂದ ನರ್ತನ ಮಾಡಿದರು. ದೇವತೆಗಳು ಕೂಡ ವಿಭೀಷಣನನ್ನ ಸ್ತೋತ್ರ ಮಾಡಿದರು.
ವಿಭೀಷಣೋಪಿ ಧರ್ಮಾತ್ಮ ಸತ್ಯಧರ್ಮಪರಾಯಣ ಪಂಚವರ್ಷಸಹಸ್ರಾಣಿ ಪಾದಾಂಗುಷ್ಠೇನ ಗಚ್ಚವಾನ್. ಅಂಗುಷ್ಠನ ಮೇಲೆ ನಿಂತ್ಕೊಂಡಿದ್ದ. ದಿವ್ಯಂ ವರ್ಷಸಹಸ್ರಂತು ಧೂಮಾಹಾರೋ ದಶಾನನಃ. ದಶಾನನನಾದಂತಹ ರಾವಣ 10,000 ವರ್ಷ, 1,000 ದೇವತೆಗಳ ವರ್ಷ, ದೇವತೆಗಳ ಮಾನದಿಂದ 1,000 ವರ್ಷ ಆತ ತಪಸ್ಸು ಮಾಡಿದ. 1,000 ವರ್ಷ ಆದ ಕೂಡಲೇ ತಾನು ಒಂದು ತಲೆಯನ್ನು ಕತ್ತರಿಸಿ ಅಗ್ನಿಯಲ್ಲಿ ಹೋಮ ಮಾಡಿದ. ಏವಂ ವರ್ಷ ಸಹಸ್ರಾಣಿ ನವತಸ್ಯ ಅತಿಚಕ್ರಮು. 1,000 ವರ್ಷ ಆದ ಕೂಡಲೇ ಒಂದೊಂದು ತಲೆಯನ್ನು ಅಗ್ನಿಗೆ ಹಾಕಿ ಆಹುತಿ ಮಾಡ್ತಿದ್ದ. 9,000 ವರ್ಷಗಳಾದವು. ಇನ್ನು ಕೊನೆಯ 10ನೇ ಭಾಗ ಉಳಿದಿತ್ತು. ಅಥ ವರ್ಷ ಸಹಸ್ರೇತು ದಶಮೇ ದಶಮಾಂಶಃ ಕ್ಷೇತ್ರ ಕಾಮಸ್ಯ ಧರ್ಮಾತ್ಮ ಪ್ರಸನ್ನೋಭೂತ್ ಪ್ರಜಾಪತಿ. ಆವಾಗ ಪ್ರಜಾಪತಿ ಅಲ್ಲಿ ಆತನಿಗೆ ಪ್ರಸನ್ನನಾದ ಅನ್ನೋ ಮಾಹಿತಿ ಆನಂದ ರಾಮಾಯಣದಲ್ಲಿ. ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತೆ ವಿಭೀಷಣನ 5,000 ವರ್ಷ ತಪಸ್ಸು ಮುಗಿದ ಮೇಲೆ ಆತ ಸಮಾಧಾನ ಪಡಲಿಲ್ಲ. ಮತ್ತೊಮ್ಮೆ 5,000 ವರ್ಷದ ಸೇವೆಯನ್ನು ಪ್ರಾರಂಭ ಮಾಡಿದ. ಆತನಿಗೆ ತಪಸ್ಸು ಅನ್ನೋದು ಕಠೋರವಾಗಿ ದೇಹ ಕ್ಲೇಶಕರವಾಗಿ ಕಾಣಲೇ ಇಲ್ಲ. ಸ್ವರ್ಗದ ನಂದನವನದಲ್ಲಿದ್ದು ಯಾವ ಸುಖ ಇರಬೇಕಲ್ಲ, ಅಂತಹ ಸುಖವನ್ನು ಆತ ಈ ತಪಸ್ಸಿನಲ್ಲೇ ಕಾಣ್ತಿದ್ದ. 10,000 ವರ್ಷಗಳ ಕಾಲ ಯಾವುದೇ ಆಹಾರವನ್ನು ತೆಗೆದುಕೊಳ್ಳಲಿಲ್ಲ. ಧೂಮಾಹಾರ, ಸುತ್ತಮುತ್ತಲಿನ ಹೊಗೆ, ವಾಯು ಮೊದಲಾದವುಗಳನ್ನೇ ಆಹಾರವಾಗಿ ತಗೋತಿದ್ದ ಅಂತ ವಾಲ್ಮೀಕಿ ರಾಮಾಯಣ ಹೇಳಿದೆ. ಇದು ರಾವಣನ ತಪಸ್ಸು. ಹತ್ತನೇ ತಲೆಯನ್ನ ಆತ ಕತ್ತರಿಸಲಿಕ್ಕೆ ಉದ್ಯುಕ್ತನಾಗಿದ್ದಾಗ ದೇವತೆಗಳ ಜೊತೆಗೂಡಿ ಚತುರ್ಮುಖರಾದಂತಹ ಬ್ರಹ್ಮ ಅಲ್ಲಿಗೆ ಬಂದ. ನಿನ್ನ ತಪಸ್ಸಿನಿಂದ ನಾನು ಸಂಪ್ರೀತನಾಗಿದ್ದೇನೆ, ನಿನಗೆ ಯಾವ ವರ ಬೇಕೋ ಅದನ್ನು ಕೇಳು, ಯಾವ ನಿನ್ನ ಕಾಮನೆಯನ್ನು ಪೂರೈಸಿಕೊಡ್ಲಿ. ಬ್ರಹ್ಮನನ್ನು ನೋಡಿ ಆತನ ಧ್ವನಿ ಗದ್ಗದಾಯಿತು. ಆತ ಕೇಳಿದ, ಭಗವನ್ ಪ್ರಾಣಿನಾಂ ನಿತ್ಯಂ ನಾನ್ಯತ್ರ ಮರಣಾಧಯಂ ನಾಸ್ತಿ ಮೃತ್ಯು ಸಮಃ ಶತ್ರು ಅಮರತ್ವಂ ಅಹಂ ಋಣೆ. ಭಗವಂತನೇ, ಪ್ರಾಣಿಗಳಿಗೆ ದೊಡ್ಡ ಶತ್ರು ಯಾವುದು ಅಂದರೆ, ದೊಡ್ಡ ಭಯ ಯಾವುದು ಅಂದರೆ ಮರಣವೇ. ಮರಣಕ್ಕಿಂತ ದೊಡ್ಡ ಶತ್ರು ಯಾರಿದ್ದಾರೆ? ಹಾಗಾಗಿ ಮರಣವೇ ಇಲ್ಲದೆ ಇರುವಂತಹ ಸ್ಥಿತಿ ನನಗೆ ಬರಬೇಕು ಅಂತ ಕೇಳಿಬಿಟ್ಟ. ಆಗ ಚತುರ್ಮುಖ ಹೇಳಿದ, ನಾಸ್ತಿ ಸರ್ವಾಮರತ್ವಂತೆ ವರಮನ್ಯಂ ವಿನಿಷ್ಠುಮೇ. ರಾವಣನೇ, ಸಂಪೂರ್ಣವಾಗಿ ಅಮರ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾವ ವ್ಯಕ್ತಿಯೂ ಕೂಡ, ಯಾವ ಮನುಷ್ಯ ಅಂತಲ್ಲ, ಯಾವ ಜೀವಿಯೂ ಕೂಡ, ಚರಾಚರ ಪ್ರಪಂಚದ ಯಾವ ಜೀವಿಯೂ ಕೂಡ ಸಂಪೂರ್ಣ ಅಮರತ್ವವನ್ನು ಪಡ್ಕೊಳ್ಳಲಾರದು. ಯಾವುದಾದ್ರು ಒಂದು ಕಾರಣದಿಂದ ಅದಕ್ಕೆ ಯಾವಾಗಾದ್ರೂ ಒಮ್ಮೆ ಮೃತ್ಯು ಬರಲೇಬೇಕು. ಹಾಗಾಗಿ ಸಂಪೂರ್ಣ ಅಮರತ್ವವನ್ನು ನೀವು ಕೊಡೋದಿಲ್ಲ, ಬೇರೆ ಏನಾದರೂ ವರವನ್ನು ಕೇಳು. ಅವನು ಏನು ವರ ಕೇಳಲಿಕ್ಕೆ ಹೊಂಟಿದ್ದ, ಅದರಿಂದ ನಾವೇನು ತಿಳ್ಕೊಳ್ಬೇಕಂದ್ರೆ, ಮನುಷ್ಯನಿಗೆ ಮರಣ ಅನ್ನೋದು ಶತ್ರು ಅಂತ ಆತ ಭಾವಿಸಿದ್ದ. ಮರಣ ಅನ್ನೋದೊಂದು ದೊಡ್ಡ ಭಯ, ಮರಣ ಅನ್ನೋದೊಂದು ದೊಡ್ಡ ಶತ್ರು ಅಂತ ಆತ ಭಾವಿಸ್ಕೊಂಡು ಅದನ್ನು ಗೆಲ್ತೀನಿ ಅಂತ ಹೊರಟ. ಮನುಷ್ಯನಿಗೆ ಎಂಥ ಪಕ್ವ ಮನಸ್ಥಿತಿ ಬರಬೇಕು ಅಂದರೆ, ಮರಣವನ್ನು ಸ್ವಾಗತ ಮಾಡುವಂಥ ಪರಿಸ್ಥಿತಿ ಬರಬೇಕು. ದೀಪಾವಳಿ ಹಬ್ಬ ಬಂದಾಗ, ನವರಾತ್ರಿ ಹಬ್ಬ ಬಂದಾಗ, ಅಥವಾ ಯಾರ್ದಾದ್ರು ಹುಟ್ಟಿದ ಹಬ್ಬ ನಮ್ಮದು ಬಂದರೆ ಹೊಸ ಬಟ್ಟೆಯನ್ನು ಹಾಕೋತೇವಲ್ಲ, ಹೊಸ ಬಟ್ಟೆಯನ್ನು ಹಾಕೊಳ್ಳಿಕ್ಕೆ ನಾವೇನು ಹಿಂಜರಿಯೋದಿಲ್ಲಲ್ಲ. ಹೊಸ ಬಟ್ಟೆಯನ್ನು ಹಾಕ್ಕೊಂಡಂತೆ ಮನುಷ್ಯ ತನ್ನ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗೋದು. ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಹಳದಾದಂಥ ಹಳೆ ಬಟ್ಟೆಗಳನ್ನು ತೆಗೆದೊಗೆದು ಹೊಸ ಬಟ್ಟೆಗಳನ್ನು ಮನುಷ್ಯ ಹೇಗೆ ಧರಿಸ್ತಾನೋ, ಹಾಗೆ ವೃದ್ಧಾಪ್ಯದಿಂದ ಜೀರ್ಣವಾದಂತಹ ಈ ಶರೀರವನ್ನು ಮನುಷ್ಯ ಬಿಟ್ಟು ಹೊಸ ಶರೀರಕ್ಕೆ ಹೋಗ್ತಾನೆ ಅಂತ ಭಗವದ್ಗೀತೆ ಹೇಳೋದಿದೆ. ಹಾಗಾಗಿ ಮರಣವನ್ನು ಇದೊಂದು ಸ್ಥಿತ್ಯಂತರ ಅಂತ ನಾವು ಅದನ್ನು ಸ್ವಾಗತ ಮಾಡಲಿಕ್ಕೆ ಕಲ್ತ್ಕೋಬೇಕು. ಈ ರಾಕ್ಷಸರ ದುಷ್ಟ ಪ್ರವೃತ್ತಿ, ಅವರ ಮನಸ್ಸನ್ನು ಇದನ್ನೆಲ್ಲ ನೋಡಿದರೆ, ನಾವು ಬಾಲ್ಯವನ್ನು ಕಳೆದು ಯೌವನಕ್ಕೆ ಹೋಗುವಾಗ ಬಾಲ್ಯ ಹೋಯಿತು ಯೌವನ ಬಂತು ದುಃಖ ಏನು ಪಡೋದಿಲ್ಲಲ್ಲ. ಯೌವನದಲ್ಲಿ ಸುಖ ಪಡಲಿಕ್ಕೆ ಅನುಕೂಲ ಆಯಿತು ಅಂತ ಸುಖ ಪಡ್ತೀವಿ. ಇನ್ನು ಯೌವನ ಹೊರಟಾಗ 30ನೇ ವರ್ಷ ಬಂದು, 30ನೇ ವರ್ಷ ಹೆಚ್ಚು ಕಡಿಮೆ ಮುಪ್ಪಿನ ಆಗಮನವೇ. 29 ಕಾಲ ಮನುಷ್ಯನಿಗೆ 30 ವರ್ಷ ಬಂದಾಗ ಹೆಚ್ಚು ಕಡಿಮೆ ತಿಳ್ಕೊಂಡ್ರೆ, ಆವಾಗ ಮುಪ್ಪು ಬಂತು ಅಂತ ಮನುಷ್ಯ ಸ್ವಲ್ಪ ದುಃಖ ಪಡ್ತಾನೆ, ಯೌವನ ಬಂತು ಅಂತ ಯಾರೂ ದುಃಖ ಪಡೋದಿಲ್ಲ. ಹಾಗೆ ಇವೆಲ್ಲ ಶರೀರದ ಸ್ಥಿತ್ಯಂತರಗಳೇನಿವೆ, ಇದು ಒಬ್ಬನೇ ಆತ್ಮ ಒಳಗಿದ್ದಾನೆ, ಅವನಿಗೆ ಇವೆಲ್ಲ ಸ್ಥಿತ್ಯಂತರಗಳು. ಈ ಸ್ಥಿತ್ಯಂತರಗಳನ್ನು ಕೂಡ ನಾವು ಸಮಾನ ಮನಸ್ಸಿನಿಂದ ಸ್ವಾಗತ ಮಾಡಬೇಕು. ಬಾಲ್ಯ ಕಳೆದು ಬಾಲ್ಯ ಹೋಯಿತು,
ಶಿಕ್ಷಣ ಎಲ್ಲ ಮುಗೀತು, ಇಲ್ಲಿ ಯೌವನ ಬಂತು ಅಂತ ಯಾರು ದುಃಖ ಹೇಗೆ ಪಡೋದಿಲ್ವೋ ಹಾಗೆ ವಾರ್ಧಕ್ಯವನ್ನು ಕೂಡ ಸಂತೋಷದ ಮನದಿಂದ ಸ್ವೀಕಾರ ಮಾಡಬೇಕು. ಅದಕ್ಕೆ ಮನುಷ್ಯ ತನಗೆ ಎಷ್ಟು ವಯಸ್ಸಾಗಿದೆ ಅನ್ನೋದನ್ನು ಹೇಳ್ಕೊಳ್ಳಿಕ್ಕೆ ಹಿಂಜರಿಬಾರ್ದು ಯಾವತ್ತೂ ಕೂಡ, ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ. ಸುಮ್ಮನೆ ಹಾಸ್ಯಕ್ಕಾಗಿ ಹೇಳಿದೆ ಅಷ್ಟೇ. ಹೇಳ್ಕೋತಾರೆ, ಯಾರೋ ಏನು ತಮ್ಮ ವಯಸ್ಸಿನ ಮುಚ್ಚಿಟ್ಕೊಳ್ಳೋದಿಲ್ಲ, ತೀರಾ ಕೆಲವರನ್ನು ಹೊರತುಪಡಿಸಿದ್ರೆ. ಹಾಗಾಗಿ ವಾರ್ಧಕ್ಯ ನಮಗೆ ಬಂದರೆ ಅದಕ್ಕೆ ತಕ್ಕದಾದಂಥ ಪಕ್ವತೆಯು ನಮಗೆ ಬರಬೇಕು. ಪಕ್ವತೆಗೆ ಕಾರಣವಾದಂಥ ವಾರ್ಧಕ್ಯ ನಮಗೆ ಬರ್ತಾ ಇದೆ ಅಂತ ವಾರ್ಧಕ್ಯವನ್ನು ಸಂಪೂರ್ಣವಾದಂಥ ಮನಸ್ಸಿನಿಂದ ವಾರ್ಧಕ್ಯವನ್ನು, ಅದರ ಬಳಿಕ ಮುಪ್ಪು, ಸಾವು ಇತ್ಯಾದಿಗಳನ್ನು ಹರ್ಷಪೂರ್ವಕವಾಗಿ ಸ್ವಾಗತ ಮಾಡುವಂಥ ಶಕ್ತಿ ನಮಗೆ ಬರಬೇಕು. ಅದಕ್ಕೆ ಅನುಕೂಲಕರವಾದಂಥ ತತ್ವಜ್ಞಾನವನ್ನು ನಾವು ಪಡ್ಕೊಳ್ಬೇಕೇ ಹೊರತು ಇದನ್ನೆಲ್ಲ ಮೀರಿ ನಿಂತು ಬಿಡ್ತೇನೆ, ನನಗೆ ಬಾಲ್ಯವೇ ಹೋಗಬಾರ್ದು, ನಾನು ಯಾವಾಗಲೂ ಬಾಲಕನಾಗಿರಬೇಕು ಅಥವಾ ಯಾವಾಗಲೂ ತನುವನಾಗೇ ಇರಬೇಕು ಅಥವಾ ಈ ಶರೀರ ಹೀಗೆ ಇರಬೇಕು ಅನ್ನುವಂಥ ಮೂರ್ಖ ಅಪೇಕ್ಷೆಗಳೇನಿದೆ ಇದನ್ನು ಮನುಷ್ಯ ತೊರೆಯಬೇಕು. ನಾವು ಚತುರ್ಮುಖನ ಬಳಿಗಾಗಲಿ, ಶಿವನ ಬಳಿಗಾಗಲಿ, ವಿಷ್ಣುವಿನ ಬಳಿಗಾಗಲಿ ನನಗೆ ಅಮರತ್ವ ಕೊಡುವಂಥ ವರ ಕೇಳಬಹುದು. ನನಗೆ ಧರ್ಮದಲ್ಲಿ ನನ್ನ ಬುದ್ಧಿ ಸ್ಥಿರವಾಗಿರಲಿ ಅಂತ ಕೇಳ್ಕೋಬೇಕು. ಮುಂದೆ ವಿಭೀಷಣ ಅದನ್ನೇ ಕೇಳ್ಕೊತಾನೆ. ಅಂಥ ವರಗಳನ್ನು ಕೊಡ್ಲಿಕ್ಕೆ ಅವರಿಗೂ ಸಂತೋಷ ಅನ್ನಿಸ್ತದೆ. ಆ ವರಗಳನ್ನು ತೊಗೊಂಡಿದ್ದರಿಂದ ನಮಗೂ ಲಾಭ. ಇಂಥ ಮೂರ್ಖ ಸಂಘ ವರಗಳನ್ನು ಕೇಳಿದರೆ ಅವರು ಅದನ್ನು ಕೊಡೋದಿಲ್ಲ ಮಾತ್ರ ಅಲ್ಲ, ತೊಗೊಂಡಿದ್ದರಿಂದ ನಮಗೂ ಉಪಯೋಗ ಇಲ್ಲ. ಆಗ ರಾವಣ ಏನು ಮಾಡಿದ, ಪೂರ್ಣವಾಗಿ ಅಮರತ್ವ ಸಿಗೋದಿಲ್ಲ ಅಂತ ಸಾಧ್ಯ ಆದಮೇಲೆ ಪ್ರಜಾಧ್ಯಕ್ಷನೇ, ಗರುಡ, ನಾಗ, ಯಕ್ಷ, ದೈತ್ಯ, ದಾನವ, ರಾಕ್ಷಸರು, ದೇವತೆಗಳು ನನ್ನನ್ನು ವಧ ಮಾಡಬಾರದು, ಇಂಥ ವರವನ್ನು ನನಗೆ ಕೊಡು. ನಹಿ ಚಿಂತಾ ಮಮ ಅನ್ಯೇಷು ಪ್ರಾಣಿಷ್ವ ಅಮರ ಪೂಜಿತ ತೃಣಭೂತಾಹಿತೆ ಮನ್ಯೆ ಪ್ರಾಣಿನಃ ಮಾನುಷಾದಯ. ದೇವತೆಗಳ ಶ್ರೇಷ್ಠನಾಂತ ಚತುರ್ಮುಖ ಬ್ರಹ್ಮನೇ, ನನಗೇನಾದ್ರು ಭಯ ಇದ್ದರೆ ದೇವತೆಗಳಿಂದ, ರಾಕ್ಷಸರಿಂದ, ಯಕ್ಷ ಗಂಧರ್ವರಿಂದ. ಈ ಮನುಷ್ಯರು ನನಗೆ ತೃಣಪ್ರಾಯರು, ಹುಲ್ಲಿನಂತೆ ನನಗೆ. ಇವ್ರಿಗೆ ನಾನು ಯಾಕೆ ಭಯ ಪಡಬೇಕು? ಹಾಗಾಗಿ ನನ್ನನ್ನು ಕೊಲ್ಲಬೇಕಾದವರ ಲಿಸ್ಟ್ನಲ್ಲಿ, ಪಟ್ಟಿಯಲ್ಲಿ ಆತ ಮನುಷ್ಯರನ್ನು ಸೇರಿಸಲೇ ಇಲ್ಲ. ಅದು ಆತ ಮಾಡಿದ ಅಚಾತುರ್ಯ. ವಿಶ್ವನಂದನ ತೀರ್ಥರು ಅದನ್ನು ಹಾಸ್ಯ ಭರಿತವಾಗಿ ಬರೀತಾರೆ. ಮನುಷ್ಯರನ್ನು ತಾನೇ ತಿಂತಿದ್ದಾದ್ರಿಂದ, ತಾನೇ ಮನುಷ್ಯ ಭಕ್ಷಕನಾಗಿದ್ದ ಆದ್ದರಿಂದ ಮನುಷ್ಯರಿಂದ ತನಗೆ ಮರಣ ಬರಬಾರ್ದು ಅನ್ನೋದನ್ನು ಕೇಳ್ಕೊಳ್ಳೇ ಇಲ್ಲ. ಕೋತಿಗಳಿಂದ ಮರಣ ಬರಬಾರ್ದು ಅಂತ ಕೇಳ್ಕೊಳ್ಳೋದು ತನಗೆ ಅವಮಾನ ಅಂತ ಭಾವಿಸಿದವನು. ಹಾಗಾಗಿ ಉಳಿದೆಲ್ಲ ಪ್ರಾಣಿಗಳಿಗೆಲ್ಲ ಕೇಳ್ಕೊಂಡ, ಗರುಡ, ನಾಗ, ಯಕ್ಷ ಎಲ್ಲ ಕೇಳ್ಕೊಂಡ. ಅಲ್ಲಿ ಕಪಿಗಳನ್ನು ಸೇರಿಸಲಿಲ್ಲ, ಮನುಷ್ಯರನ್ನ ಸೇರಿಸಲಿಲ್ಲ. ಅದು ತನಗೆ ಅವಮಾನ ಅಂತ ವರ ಕೇಳ್ಕೊಳ್ಳೋದೇ ಅವಮಾನ ಅಂತ ಭಾವಿಸಿದ್ದ ಅವನು. ಚತುರ್ಮುಖ ಬ್ರಹ್ಮ ಹಾಗೇ ಆಗಲಿ ಅಂದ್ಬಿಟ್ಟ. ದೇವದಾನವ, ಯಕ್ಷ, ರಾಕ್ಷಸ, ಗರುಡ, ಸರ್ಪ ಇವ್ಯಾರಿಂದಲೂ ಕೂಡ ನಿನಗೆ ಮರಣ ಬರೋದಿಲ್ಲ. ನಾನು ನಿನಗೆ ಮತ್ತೊಂದು ವರವನ್ನು ಕೊಡ್ತೇನೆ. ಅಗ್ನಿಯಲ್ಲಿ ಇಲ್ಲಿ ತನಕ ನೀನು ನಿನ್ನ 9 ತಲೆಗಳನ್ನು ಹೋಮ ಮಾಡಿದ್ದಿ, ಆ 9 ತಲೆಗಳು ನಿನಗೆ ಮತ್ತೆ ಲಭಿಸ್ತವೆ. ಅದಲ್ಲದೆ ಇನ್ನೊಂದು ದುರ್ಲಭವಾದಂಥ ವರವನ್ನು ನಾನು ನಿನಗೆ ಕೊಡ್ತೇನೆ. ಅದೇನೆಂದರೆ, ನೀನು ಯಾವ ಕಾಲದಲ್ಲಿ ಯಾವ ರೂಪವನ್ನು ತಾಳಬೇಕು ಅಂತ ಅಪೇಕ್ಷೆ ಪಡ್ತೀಯೋ ಆ ರೂಪ ನಿನಗೆ ಸಹಜವಾಗಿ ಸಿದ್ಧಿಸ್ತದೆ. ಆ ರೂಪವನ್ನು ತಗೊಳ್ಳಿಕ್ಕೆ ನಿಮಗೆ ಹೆಚ್ಚು ಕಷ್ಟ ಆಗಬೇಕಾಗಿಲ್ಲ. ರಾಕ್ಷಸರು ಸ್ವಭಾವತಃ ಮಾಯಾವಿಗಳು, ಬೇಕಾದ ರೂಪವನ್ನು ಅವ್ರು ತಗೊಂಡೇ ತಗೊಳ್ತಾರೆ. ಒಂದು ಪ್ರತ್ಯೇಕವಾಗಿ ಈತನಿಗೆ ಮಾಯೆಯಿಂದ ಬೇಕಾದಂಥ ರೂಪವನ್ನು ತೆಗೆದುಕೊಳ್ಳುವಂಥ ಶಕ್ತಿಯು ಕೂಡ ಇತ್ತು. ಹೀಗೆ ಚತುರ್ಮುಖ ಹೇಳಿದ ಕೂಡಲೇ ಆ ಅಗ್ನಿಯಲ್ಲಿ ಹೋಮ ಮಾಡಿದಂತಹ ಆತನ 9 ತಲೆಗಳೇನಿದ್ದು ಅವೆಲ್ಲವೂ ಕೂಡ ಪ್ರಕಟವಾದವು. ಸುಪರ್ಣ ನಾಗಯಕ್ಷೇಭ್ಯ ದೇವೇಭ್ಯಶ್ಚ ಅಸುರೈರಪಿ ತ್ವತ್ತಃ ಶುಭೋರ್ಮಹಾವಿಷ್ಣೋ ತ್ವತ್ತ ಶಂಭೋರ್ಮಹಾವಿಷ್ಣೋ ಮಾನುಷಾಮೆ ತೃಣೋಪಮಾಹ. ಮನುಷ್ಯರು ನಮಗೆ ತೃಣೋಪಮ. ಹೀಗೆ ಹೇಳಿದ್ಮೇಲೆ ಚತುರ್ಮುಖ ಬ್ರಹ್ಮ ಅದೇ ಥರದ ವರವನ್ನು ಕೊಟ್ಟ ಅಂತಿದೆ. ವಿಭೀಷಣಾಯ ಸದ್ಬುದ್ಧಿಂ ಅಮರತ್ವಂ ದದೌತದ. ಇದೆಲ್ಲ ಆದ ಕೂಡಲೇ ವಿಭೀಷಣನ ಬಳಿಗೆ ಬಂದ ಚತುರ್ಮುಖ ಬ್ರಹ್ಮ. ಆತ ವರವನ್ನು ಕೇಳ್ಕೊಳ್ಳೋದಕ್ಕಿಂತ ಮೊದಲೇ ನಿನ್ನ ಬುದ್ಧಿ ಯಾವಾಗಲೂ ಕೂಡ ಧರ್ಮದಲ್ಲೇ ಸ್ಥಿರವಾಗಿರಬೇಕು ಅಂತ ವರವನ್ನು ಕೊಟ್ಟುಬಿಟ್ಟ ಚತುರ್ಮುಖ ಬ್ರಹ್ಮ. ಅವನಿಗೆ ಆತ ಅಪೇಕ್ಷೆಯೂ ಹಾಗೇ ಇತ್ತು, ಈತ ಕೊಟ್ಟದ್ದು ಹಾಗೇ ಇತ್ತು. ನಿನಗೆ ಅಪೇಕ್ಷಿತವಾದಂಥ ಮತ್ತೊಂದು ವರವನ್ನು ನಾನು ಕೊಡ್ತೇನೆ, ಬೇಕಾದ್ರೆ ಕೇಳು ಅಂದ. ನಾನು ಕೃತಕೃತ್ಯನಾಗಿದ್ದೇನೆ, ಬೇರೆ ಯಾವ ವರವೂ ಬೇಕಾಗಿಲ್ಲ. ಪರಮಾಪದ್ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೇತ್ ಅಶಿಕ್ಷಿತಂ ಚ ಬ್ರಹ್ಮಾಸ್ತ್ರಂ ಭಗವನ್ ಪ್ರತಿಭಾತುಮೇ. ಭಗವಂತನೇ, ನನ್ನ ಬುದ್ಧಿ ಯಾವತ್ತೂ ಕೂಡ ಧರ್ಮದಲ್ಲಿ ಸ್ಥಿರವಾಗಿರಲಿ ಅಂತ ವರ ಕೇಳ್ಕೊಂಡೆ. ಆ ಧರ್ಮದಲ್ಲಿ ಸ್ಥಿರವಾಗಿರಲಿ ಅಂತ ವರ ಕೇಳ್ಕೋಬೇಕಾದ್ರೆ ಅದಕ್ಕೊಂದು ಸೇರಿಸಿದ.
ಕ್ಲಾಸ್ ಅಂತಾರೆ ಅದಕ್ಕೆ, ಒಂದು ವಿಶೇಷಣ ಸೇರಿಸಿದ ಅದಕ್ಕೆ. ಬರೇ ಧರ್ಮದಲ್ಲಿ ಬುದ್ಧಿ ಸ್ಥಿರವಾಗಿರಲಿ ಅಂತ ಅವನು ಅಪೇಕ್ಷೆ ಪಡಲಿಲ್ಲ. ಎಷ್ಟೊಂದು ನಾವು ಅನ್ಕೋತೀವಿ ಹಾಗೆ, ಏನು ನಾವೆಲ್ಲ ಧಾರ್ಮಿಕರಾಗಿರ್ಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ನಾವು ನೂರಾರು ಬಾರಿ ಅಪೇಕ್ಷೆ ಪಡೋದಿದೆ ದೇವರಿಗೆ ಬಂದು ಕೂತಾಗ ಪುರಾಣ ಕೇಳುವಾಗ. ಆದರೆ ಮನುಷ್ಯನಿಗೆ ಕೆಲವು ಸೂಕ್ಷ್ಮ ಸನ್ನಿವೇಶಗಳು ಎದುರಾಗ್ತವೆ. ಲೋಭ, ಮೋಹ, ಕಾಮ ಇವೆಲ್ಲ, ಅಥವಾ ದೊಡ್ಡ ದೊಡ್ಡ ಸಂಕಟಗಳು ಬರ್ತವೆ. ಈಗ ನನ್ನ ಎದುರಿಗಿರೋದು ಧರ್ಮನೋ ಅಥವಾ ಮರಣವೋ ಅನ್ನೋ ಪ್ರಶ್ನೆ ಬಂದ್ಬಿಡ್ತದೆ ಕೆಲವೊಂದು. ಧರ್ಮವನ್ನಾದರೂ ಸ್ವೀಕಾರ ಮಾಡಬೇಕು, ಮರಣವನ್ನಾದರೂ ಸ್ವೀಕಾರ ಮಾಡಬೇಕು ಅನ್ನುವಂಥ ಇಕ್ಕಟ್ಟಿನ ಪರಿಸ್ಥಿತಿ ಬರ್ತದೆ, ಧರ್ಮ ಸಂಕಟಗಳು ಬರ್ತವೆ. ಮನುಷ್ಯಗೆ ಏನಾಗಿರ್ತದೆ ಅಂದರೆ ಆತನ ಸೂಕ್ಷ್ಮವಾದಂಥ ಮನಸ್ಸು ಅಂಥ ಸಂದರ್ಭದಲ್ಲಿ, ಉಳಿದೆಲ್ಲ ಸಂದರ್ಭದಲ್ಲಿ ಪ್ರದಕ್ಷಿಣೆ ಆಗ್ತಾನೆ, ನಮಸ್ಕಾರ ಮಾಡ್ತಾನೆ, ಪುರಾಣ ಕೇಳ್ತಾನೆ, ಹೇಳ್ತಾನೆ, ಎಲ್ಲ ಸರಿ. ಸಂಕಟದ ಪರಿಸ್ಥಿತಿ ಬಂದಾಗ ಯಾರೋ ಒಬ್ರು ಅದಕ್ಕೇನಾಗ್ತದೆ, ಎಲ್ಲ ಮಾಡ್ರಿ, ಎಲ್ಲರೂ ಮಾಡ್ತಾರಲ್ಲ ನೀವು ಮಾಡ್ರಿ ಅಂತೇಳಿ ಅವ್ರನ್ನ ಪ್ರಲೋಭನೆಗೊಳಿಸಿಬಿಟ್ರೆ ಆ ಸಂದರ್ಭದಲ್ಲಿ ಧರ್ಮ ಇಟ್ಟುಬಿಡ್ತಾನೆ ಮನುಷ್ಯ, ಧರ್ಮ ಕೆಳಗುಳಿತದ ಅವಾಗ. ಅಂಥ ಸಂದರ್ಭ ಅವನಿಗೆ ಮೊದಲೇ ತಲೆಯಲ್ಲಿತ್ತು. ಅದಕ್ಕಾಗಿ ಪರಮಾಪದ್ಗತ ಸ್ಯಾತಿ ಅಂತ ಒಂದು ಸೇರಿಸ್ಬಿಟ್ಟ. ಎಂಥ ದೊಡ್ಡ ಆಪತ್ತು ನನಗೆ ಬಂದ್ರೂ ನನ್ನ ಬುದ್ಧಿ ಧರ್ಮವನ್ನು ಬಿಟ್ಟು ವಿಚಲಿತವಾಗದೇ ಇರಲಿ ಅಂತ ಸೇರಿಸ್ಬಿಟ್ಟ. ಧರ್ಮವನ್ನು ಬಿಟ್ಟು ನನ್ನ ಮನಸ್ಸು ಹೋಗಬಾರ್ದು ಅಂತ ಹೊರ ಕೇಳ್ಕೊಂಡಿದ್ರು ಬ್ರಹ್ಮ ಅವನಿಗೆ ಕೊಡ್ತಿದ್ದ. ಇದೊಂದು ವಿಶೇಷಣ ಸೇರಿಸಿದ ಕೂಡಲೇ ಮತ್ತಷ್ಟು ಸಂತೋಷ ಆಗಿದ್ದಿರಬೇಕು ಚತುರ್ಮುಖ ಬ್ರಹ್ಮನಿಗೆ. ಇನ್ನೊಂದು ಆತ ಏನು ಕೇಳಿದೆ ಅಂದರೆ, ಬ್ರಹ್ಮಾಸ್ತ್ರ ನನಗೆ ಪ್ರತಿಭಾತವಾಗಬೇಕು, ಬ್ರಹ್ಮಾಸ್ತ್ರವನ್ನು ನಾನು ಯಾರ ಮೂಲಕ ಉಪದೇಶ ಪಡ್ಕೊಳ್ಳದೇ ಇದ್ರು ಆ ಬ್ರಹ್ಮಾಸ್ತ್ರ ನನಗೆ ಯಾವತ್ತೂ ಕೂಡ ಹೊಳೆಯಬೇಕು ಅಂತ ಕೇಳ್ಕೊಂಡ. ಯಾಯ ಮೇ ಜಾಯತೆ ಬುದ್ಧಿ ಯೇಷು ಯೇಷು ಆಶ್ರಮೇಶು ಚ ಸಾಸಾ ಭವತು ಧರ್ಮಿಷ್ಠ ತಮ್ ತಮ್ ಧರ್ಮಂ ಚ ಪಾಲನೆ. ಮನುಷ್ಯನಿಗೆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಏನು ಕರ್ತವ್ಯ ಮಾಡಬೇಕು ಅನ್ನೋ ಬುದ್ಧಿ ನನಗೆ ಸ್ಥಿರವಾಗಿರಲಿ. ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದಾಗ ಗೃಹಸ್ಥಾಶ್ರಮದ ಕರ್ತವ್ಯಗಳನ್ನು ಮಾಡಲಿಕ್ಕೆ ಹೋಗಿ ಕಾಮಕ್ರೋಧಾದಿಗಳಿಗೆ ಬಲಿ ಬಿದ್ದು ಹಾಳಾಗಬಾರದು. ಗೃಹಸ್ಥಾಶ್ರಮದಲ್ಲಿದ್ದಾಗ ಅದರ ಜವಾಬ್ದಾರಿಗಳನ್ನೆಲ್ಲ ನಿರ್ವಹಿಸುವಂಥ ಧರ್ಮ ಬುದ್ಧಿ ನನಗಿರಲಿ. ಆಯಾ ಆಶ್ರಮ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಆಶ್ರಮದಲ್ಲಿ ಮನುಷ್ಯ ಮಾಡಬೇಕಾದಂಥ ಕರ್ತವ್ಯಗಳೇನಿವೆ ಆ ಕರ್ತವ್ಯಗಳಿಗೆ ಅನುಕೂಲಕರವಾದಂಥ ಬುದ್ಧಿ ನನಗೆ ಯಾವಾಗಲೂ ಇರಲಿ, ಅದು ನನ್ನ ಕೈ ಬಿಡದಿರಲಿ. ನಹಿ ಧರ್ಮಾಭಿರಕ್ತಾನ ಲೋಕೆ ಕಿಂಚನ ದುರ್ಲಭಂ. ಇಂಥ ಮಾತುಗಳಿಗಾಗಿ ನಾವು ರಾಮಾಯಣ ಭಾಗವತಾದಿಗಳನ್ನು ಓದಬೇಕು. ಧರ್ಮದಲ್ಲಿ ಆಸಕ್ತರಾದವರಿಗೆ ಈ ಜಗತ್ತಿನಲ್ಲಿ ದುರ್ಲಭವಾದದ್ದು ಯಾವುದೂ ಇಲ್ಲ. ಧರ್ಮದ ಮಾರ್ಗ ಏನಿದೆ ಅಂದರೆ, ಧರ್ಮದ ಮಾರ್ಗವನ್ನು ನಾವು ಪ್ರಾರಂಭ ಮಾಡಿಕೊಂಡಾಗ ಸ್ವಲ್ಪ ಕಷ್ಟ ಆದರೆ ಕಾಣಿಸ್ತದೆ. ನಮಗೆ ಧರ್ಮ ಮಾರ್ಗವನ್ನು ಅನುಸರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಬೇಕಾದಷ್ಟು ಸಂಪತ್ತು ಬರದೇ ಇರ್ಬೋದು, ಕೀರ್ತಿ ಬರದೇ ಇರ್ಬೋದು. ಅಧರ್ಮಿಗಳಾದವರು ಬೇಕಾದಷ್ಟು ದುಡ್ಡು ಗಳಿಸಿದ್ದಾರೆ, ಬೇಕಾದಷ್ಟು ಕೀರ್ತಿ ಗಳಿಸಿದ್ದಾರೆ, ಬೇಕಾದಷ್ಟು ವೈಭವ ಗಳಿಸಿದ್ದಾರೆ. ಇಷ್ಟು ಧರ್ಮಾತ್ಮನಾಗಿ ನಾನು ಏನು ಮಾಡಿದಂತಾಯಿತು ಅಂತ ಮನುಷ್ಯ ಯಾರ್ಯಾರಿಗೂ ತನ್ನನ್ನು ತಾನು ಹೋಲಿಕೆ ಮಾಡ್ಕೊತಾನೆ. ಆದರೆ ಧರ್ಮದ ಮಾರ್ಗ ಏನಿದೆ ಅದು ಔಷಧ ಇದ್ದಂತೆ. ಮೊದಲು ಅದು ಕಹಿಯಾಗಿದ್ದರೂ ಕೂಡ ಅದರ ಪರಿಣಾಮ ಏನಿದೆ ಇದು ಅಮೃತದಂತೆ. ಹಾಗಾಗಿ ಧರ್ಮದ ಪರಿಣಾಮವಾಗಿ ಅವನಿಗೆ ಸಿಗದಂಥ ವಸ್ತುವೇ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಜಗತ್ತಿನಲ್ಲಿರುವಂಥ ಎಲ್ಲ ಅಪೇಕ್ಷಿತ ವಸ್ತುಗಳು ಕೂಡ ಆತನಿಗೆ ಸಿಕ್ಕೇ ಸಿಗ್ತವೆ. ಬ್ರಹ್ಮ ಪರಮಪ್ರೀತನಾಗಿಬಿಟ್ಟ. ಬರೇ ಪ್ರೀತ ಅಲ್ಲ, ಪರಮಪ್ರೀತನಾದ. ನೀನು ಧರ್ಮಿಷ್ಠನಾಗಿದ್ದಿ, ಹಾಗಾಗಿ ನೀನು ಅಪೇಕ್ಷೆ ಪಟ್ಟಂಥ ಎಲ್ಲ ಕಾಮನೆಗಳು ಕೂಡ ಈಡೇರ್ತವೆ. ರಾಕ್ಷಸ ಯೋನಿಯಲ್ಲಿ ನೀನು ಹುಟ್ಟಿದೆಯಾದರೂ ಕೂಡ ನಿನ್ನ ಬುದ್ಧಿಯು ಅಧರ್ಮದ ಮಾರ್ಗದಲ್ಲಿ ಇರೋದಿಲ್ಲ. ನಿನಗೆ ಅಮರತ್ವವನ್ನು ನಾನು ಕೊಟ್ಟಿದ್ದೇನೆ ಅಂತ ಹೇಳಿದ. ಇದೊಂದು ಹೆಚ್ಚಿನ ವರ. ಆತ ಅಮರನಾಗಿಬಿಟ್ಟ. ಈ ಅಭ್ಯಂಗ ಮಾಡಿಸ್ಬೇಕಾದ್ರೆ, ಮಕ್ಕಳಿಗೆ ಅಭ್ಯಂಗ ಮಾಡಿಸ್ಬೇಕಾದ್ರೆ ತಾಯಂದರು ಹಿರಿಯಂದರು ಅಶ್ವತ್ಥಾಮ ಬಲಿರು ವ್ಯಾಸ ಹನುಮಾಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂಥೇಳಿ ಎಣ್ಣೆಯಲ್ಲಿ ಬೆರಳು ಹತ್ತಿ 4-7 ಆ ಬೆರಳಿನ ಗುರುತುಗಳನ್ನು, ಎಣ್ಣೆಯಿಂದ ಕೂಡಿದಂಥ ಬೆರಳಿನ ಗುರುತುಗಳನ್ನು ನೆಲದ ಮೇಲೆ ಮೂಡಿಸೋದಿದೆ. ಅದು ಈಗಾಗಲೇ ನಿಮ್ಮಲ್ಲಿ ಬಳಕೆಯಲ್ಲಿದ್ದರೆ ಅದನ್ನು ಮುಂದುವರಿಸಿ. ಯಾರಾದರೂ ಆಧುನಿಕ ವಾತಾವರಣದ ಭರಾಟೆ ಅಭ್ಯಂಗ ಮಾಡಲಿಕ್ಕೆ ಪುರುಸೋತ್ತಿರೋದಿಲ್ಲ, ಮಾಡಿಸ್ಕೊಳ್ಳಿಕ್ಕೆ ಪುರುಸೋತ್ತಿರೋದಿಲ್ಲ ಜನರಿಗೆ, ಯಾವುದಾದ್ರೂ ಕಾರಣದಿಂದ ಅದು ಸಿಟ್ಟು ಹೋಗಿದ್ರೆ ಅಂಥದನ್ನು ಬಳಕೆಯಲ್ಲಿ ತರಿ. ಅಶ್ವತ್ಥಾಮ ದ್ರೋಣರ ಪುತ್ರನಾದಂಥ ಅಶ್ವತ್ಥಾಮ, ಬಲಿ ರಾಕ್ಷಸ ರಾಜನಾದಂಥ ವಾಮನಾವತಾರದ ಭಕ್ತನಾದಂಥ ಬಲಿರಿ, ಅಶ್ವತ್ಥಾಮ ಬಲಿರು ವ್ಯಾಸ ವೇದವ್ಯಾಸ, ಹನುಮಾನ್ ವಿಭೀಷಣ, ಕೃಪ ದ್ರೋಣಾಚಾರ್ಯನ ಪತ್ನಿಯಾದಂಥ ಕೃತಿಯ ಸಹೋದರನಾದಂಥ ಕೃಪ ಪರಶುರಾಮಶ್ಚ ಕೊನೆಯದಾಗಿ ಪರಶುರಾಮ. ಇವರು ಸಪ್ತ ಚಿರಂಜೀವಿಗಳು. ನಮ್ಮ ಮಕ್ಕಳು ಅವರಂತೆ ಚಿರಂಜೀವಿಗಳೇ ಆಗಬೇಕಾಗಿಲ್ಲ. ಚಿರಂಜೀವಿಗಳು ನೀವೇನು ಈ ದಿನ ಇಡೀ ಅಭ್ಯಂಗ ಮಾಡ್ತಿದ್ರು ಅವ್ರೇನು ಚಿರಂಜೀವಿಗಳು ಆಗೋದಿಲ್ಲ. ಆದರೆ ಅಂಥ ಶಕ್ತಿ, ಅಂಥ ಧಾರ್ಮಿಕ ಬುದ್ಧಿ
ಇವರೆಲ್ಲರೂ ಕೂಡ ತಮ್ಮ ಧರ್ಮ ಬುದ್ಧಿಗಳಿಗೆ ಹೆಸರಾದವರು. ಪರಶುರಾಮ ಮತ್ತು ವೇದವ್ಯಾಸರಂತೂ ಸಾಕ್ಷಾತ್ ಭಗವಂತರಾದವರು. ಉಳಿದವರೆಲ್ಲ ಭಗವಂತನ ಸೇವೆಯನ್ನು ಮಾಡಿದವರು ನಾನಾ ರೀತಿಯಾಗಿ. ದ್ರೋಣ ಕೃಪಾಶ್ವತ್ಥಾಮಾದಿಗಳು ಭಗವಂತನಿಗೆ ಉಪಕರಣಗಳಾಗಿ ನಿಂತು ಭೂಭಾರಹರಣ ಕಾರಣದಲ್ಲಿ ಆತನಿಗೆ ಸಮರ್ಥನೆ ಮಾಡಿದವರು, ಆತನಿಗೆ ಸಹಾಯ ಮಾಡಿದವರು. ಬಲಿ ವಿಭೀಷಣಾದಿಗಳು ರಾಕ್ಷಸ ಜನ್ಮದಲ್ಲಿ ಹುಟ್ಟಿದ್ರು ಕೂಡ ಧರ್ಮ ಮಾರ್ಗದಲ್ಲಿದ್ದವರು. ಹೀಗೆ ಮನುಷ್ಯರು, ನಮ್ಮ ಮಕ್ಕಳು, ನಮ್ಮ ಮುಂದಿನ ತಲೆಮಾರಿನವರು ಬಲಿಷ್ಠವಾದಂಥ ಶರೀರ ಮನಸ್ಸುಳ್ಳವರಾಗಲಿ, ಧಾರ್ಮಿಕರಾಗಲಿ ಅನ್ನುವ ಒಂದು ಹಾರೈಕೆಯನ್ನು ಆ ಮನಸ್ಸಿನಲ್ಲಿ ಇರಲಿ. ಆ ಹಿಂದಿನ ತತ್ವವನ್ನು ತಿಳ್ಕೊಂಡು ಅಭ್ಯಂಗ ಮುಂತಾದವನ್ನು ಮಾಡಿಸುವಂಥ ಪರಿಪಾಟಿ ಬೆಳೀಬೇಕು. ಹಾಗಾಗಿ ನೀನು ಅಮರನಾಗಬೇಕು ಅಂತ ಹೇಳಿಬಿಟ್ಟ. ದೇವತೆಗಳೆಲ್ಲರೂ ಕೂಡ ಚತುರ್ಮುಖ ಬ್ರಹ್ಮ ವಿಭೀಷಣ ಕೊಟ್ಟಂಥ ವರ ಏನಿತ್ತು ಆ ವರದಿಂದ ಸುಪ್ರಸನ್ನರಾದರು. ಇನ್ನು ಚತುರ್ಮುಖ ಬ್ರಹ್ಮನ ಮುಖ ಕುಂಭಕರ್ಣನ ಕಡೆಗೆ ತಿರುಗಿತು. ಕುಂಭಕರ್ಣನ ಕಡೆಗೆ ತಿರುಗಿದ ಕೂಡಲೇ ದೇವತೆಗಳಿಗೆ ಭಯ ಆಯಿತು. ಪ್ರಭುವೇ, ಕುಂಭಕರ್ಣನಿಗೆ ಯಾವ ವರವನ್ನು ದಯಮಾಡಿ ಕೊಡಬೇಡ. ಯಾವ ವರವನ್ನು ನೀನು ಕೊಟ್ಟಿಲ್ಲದೇ ಇದ್ರೂ ಈಗಾಗಲೇ ಆತ ಎಷ್ಟು ಪ್ರಜಾಪೀಡಕನಾಗಿದ್ದಾನೆ. ಹಸಿವಾದಾಗೆಲ್ಲ ಮುನಿಗಳನ್ನು ದೇವತೆಗಳನ್ನ ತಿಂತಾ ಇದ್ದಾನೆ ಈತ. ಇನ್ನು ನೀವೇನಾದ್ರು ವರ ಕೊಟ್ಟುಬಿಟ್ರೆ ಇನ್ನು ನಮ್ಮ ಗತಿ ಏನು ಅಂತ ಹೇಳಿ ಆ ದೇವತೆಗಳು ಕುಂಭಕರ್ಣ ಮಾಡಿದಂಥ ಹಾವಳಿಯ ಒಂದು ಪಟ್ಟಿಯನ್ನೇ ಚತುರ್ಮುಖ ಬ್ರಹ್ಮನಿಗೆ ಒಪ್ಪಿಸಿದರು. ಇದೆಲ್ಲ ಗೊತ್ತಿದ್ದಿರಬೇಕು. ನಂದನವನದಲ್ಲಿದ್ದಂಥ 7 ಮಂದಿ ಅಪ್ಸರ ಹೇಳನೆ, ಉಳಿದವರೆಲ್ಲ ಅಪ್ಸರ ಮೇಲೆ ಬರೇ ಕಣ್ಣು ಹಾಕಿದ್ದೆ, ಈತ ಅಪ್ಸರಿನ ತಿಂದೇ ಬಿಡ್ತಿದ್ದ. ಇಂದ್ರನ 10 ಮಂದಿ ಸೇವಕರನ್ನ, ಹಲವಾರು ಮಂದಿ ಋಷಿಗಳನ್ನು ಮನುಷ್ಯರನ್ನು ತಿಂದು ಹಾಕಿದ್ದಾನೆ. ವರ ಪಡ್ಕೊಳ್ಳದೇ ಇದ್ದಾಗಲೇ ಈತ ಇಷ್ಟು ದಾಂಧಲೆಗಳನ್ನು ಮಾಡಿದ್ದಾನೆ. ವರ ಏನಾದರೂ ಪಡ್ಕೊಂಡು ಬಿಟ್ಟರೆ 3 ಲೋಕನೂ ನುಂಗಿ ಬಿಡ್ತಾನೆ ಈತ. ಆದ್ರಿಂದ ಇವನಿಗೆ ವರ ಕೊಡಬೇಡ. ಏನಾದರೂ ಒಂದು ವರ ಕೊಡುವ ನೆಪದಿಂದ ಈತನ ಬುದ್ಧಿಗೆ ಮಂಕು ಕವಿಯುವಂತೆ ಮಾಡು, ಜಗತ್ತಿಗೆಲ್ಲ ಸನ್ಮಂಗಳವಾಗಲಿ, ಮತ್ತು ಈತನಿಗೂ ವರ ಕೊಟ್ಟಂತೆ ಆಗಿರಲಿ, ಕೊಡದೇ ಇರುವಂತೆಯೂ ಆಗಿರಲಿ ಅಂದ. ಆಗ ಆ ಚತುರ್ಮುಖ ಬ್ರಹ್ಮ ತನ್ನ ಪತ್ನಿ ಅಂತ ಸರಸ್ವತಿಯನ್ನ, ಎಲ್ಲರ ಮಾತು ಮನಸ್ಸುಗಳು ಯಾವ ಪ್ರೇರಣೆಯಿಂದ ನಡೆಯಬೇಕಾಗಿದೆಯೋ ಆ ಸರಸ್ವತಿಯನ್ನ ಆತ ನೆನಪು ಮಾಡಿಕೊಂಡ. ಆಕೆ ಚತುರ್ಮುಖ ಬ್ರಹ್ಮನ ಎದುರಿಗೆ ಬಂದು ನಿಂತಳು. ನಾನು ನಿನ್ನ ಎದುರಿಗೆ ಈಗ ಬಂದಿದ್ದೇನೆ, ಯಾವ ಕಾರ್ಯವನ್ನು ಮಾಡಿಕೊಳ್ಳಿ ಅಂತ ಅವಳು ಕೇಳಿಲ್ಲ. ವಾಣಿ, ನೀನು ರಾಕ್ಷಸೇಂದ್ರನಂಥ ಈ ಕುಂಭಕರ್ಣನ ನಾಲಿಗೆಯ ಮೇಲೆ ಹೋಗಿ ನಿಂತು ಬಿಡು. ನಿಂತುಕೊಂಡು ದೇವತೆಗಳಿಗೆ ಇಷ್ಟವಾದಂಥ ವರವನ್ನು ಕೇಳಿಸಿಬಿಡು. ರಾಕ್ಷಸರಿಗೆ ಅಪೇಕ್ಷಿತವಾದಂಥ ವರವನ್ನು ಆತನ ಬಾಯಿಂದ ನುಡಿಸಬೇಡ, ದೇವತೆಗಳಿಗೆ ಅಪೇಕ್ಷಿತವಾದಂಥ ವರವನ್ನು ಕೇಳಿಸಿಬಿಡು ಅಂದ್ಬಿಟ್ಟ ಚತುರ್ಮುಖ ಬ್ರಹ್ಮ. ಹಾಗೇ ಆಗಲಿ ಅಂತ ಹೇಳಿ ಕುಂಭಕರ್ಣನ ನಾಲಿಗೆಯ ಮೇಲೆ ಆಕೆ ಹೋಗಿ ನಿಂತ್ಕೊಂಡ್ಬಿಟ್ಲು. ಅದಾದ್ಮೇಲೆ ಚತುರ್ಮುಖ ಬ್ರಹ್ಮ ಕುಂಭಕರ್ಣನ ಬಳಿಗೆ ಬಂದ. ಮಹಾಬಾಹುವ ಅಂತ ಕುಂಭಕರ್ಣನೇ, ನಿನಗೆ ಅಪೇಕ್ಷಿತವಾದಂಥ ವರ ಏನಿದೆ ಅದನ್ನು ಕೇಳು. ನಾಲಿಗೆ ಮೇಲೆ ಸರಸ್ವತಿ ಮಲ್ಕೊಂಡಿದ್ಲಾದ್ರಿಂದ, ಸರಸ್ವತಿ ಇದ್ದಳಾದ್ರಿಂದ ಆತ ಏನಂದ್ಬಿಟ್ಟ ಅಂದ್ರೆ, ಸ್ವಪ್ತುಂ ವರ್ಷಶತಾನ್ಯನೇಕಾನಿ ದೇವದೇವ ಮಮೇಪ್ಸಿತಂ. ಅನೇಕ ವರ್ಷಗಳ ಕಾಲ ನಾನು ಮಲ್ಕೊಂಡೇ ಇರಬೇಕು, ನನಗಿದೆ ಅಪೇಕ್ಷೆ ಅಂದ್ಬಿಟ್ಟ. ಬ್ರಹ್ಮ ಹಾಗೆ ಆಗಲಿ ಅಂತ ಹೇಳಿ ಕುಂಭಕರ್ಣನಿಗೆ ಸುದೀರ್ಘವಾದಂತಹ ನಿದ್ರೆಯನ್ನ ಕೊಟ್ಟುಬಿಟ್ಟ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ತೀವಿ. ವಿಮೋಹಿತಂ ಸರಸ್ವತ್ಯ ದೇವೇಂದ್ರ ಪದಕಾಂಕ್ಷಿಣಂ. ವಾಲ್ಮೀಕಿ ಆನಂದ ರಾಮಾಯಣದಲ್ಲಿ ಇದೊಂದು ಪ್ರತ್ಯೇಕವಾದಂಥ ಮಾಹಿತಿ. ಅದೇನೆಂದ್ರೆ, ಈ ಕುಂಭಕರ್ಣನಿಗೆ ನಾನೇ ದೇವೇಂದ್ರ ಆಗಬೇಕು ಅಂತ ಅಪೇಕ್ಷೆ ಹುಟ್ಟುಬಿಟ್ಟಿತ್ತು. ಚತುರ್ಮುಖ ಬ್ರಹ್ಮ ನನ್ನ ಎದುರಿಗೆ ಯಾವಾಗ ಬರ್ತಾನೆ, ನಾನು ಯಾವಾಗ ನನ್ನನ್ನು ದೇವೇಂದ್ರ ಪದವಿಗೆ ಏರಿಸು ಅಂತ ಕೇಳ್ಕೊಳ್ಳಿ ಅಂತ ಕಾಯ್ತಿದ್ದೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರಲಿಲ್ಲ. ಆ ದೇವೇಂದ್ರ ಪದವಿನೇ ಕೇಳ್ಬಿಟ್ಟು ಗತಿ ಏನು ಅಂತ ದೇವತೆಗಳೆಲ್ಲ ಹೆದರಿದರು. ಕುಂಭಕರ್ಣಂ ವಿಧಿಪ್ರಾಹ ವರಂ ವರಯ ವಾಂಛಿತಂ ಸೋಪಿತಂ ವರಮಯಾಮಾಸ ಸರಸ್ವತ್ಯ ವಿಮೋಹಿತಂ ಸರಸ್ವತ್ಯ. ಅಲ್ಲಿಯೂ ಕೂಡ ಸರಸ್ವತಿ ಮೋಹ ಆತನಿಗೆ ಒಳಗಾಗಿತ್ತು. ನಿದ್ರಾಂ ಷಣ್ಮಾಸಿಕೀಂ ಶುಭಾಂ. 6 ತಿಂಗಳ ಕಾಲ ಚಂಚಲ ಅಲ್ಲದೇ ಇರುವಂಥ ನಿದ್ರೆ ನನಗೆ ಬರಬೇಕು, ಯಾರು ಎದ್ದಿದ್ರು ನಾನು ಹೇಳದೇ ಇರುವಂಥ ನಿದ್ರೆ ನನಗೆ ಬಂದಿರಬೇಕು ಅನ್ನುವಂಥ ವರವನ್ನು ಆತ ಕೇಳಿಬಿಟ್ಟ. ಷಣ್ಮಾಸೀಯೇತು ಏಕದಿನಂ ಅಶನಂ ಬ್ರಹ್ಮಾತ್ ದತ್ತವಾನ್. 6 ತಿಂಗಳಾದ್ಮೇಲೆ ಒಂದು ದಿವಸ ನಾನು ಹೇಳಬೇಕು, ಆ ದಿವಸದಲ್ಲಿ ಅಶನ ಅಂದ್ರೆ ಭೋಜನ ನನಗೆ ಸಿಗಬೇಕು ಅಂತ ಕೇಳಿಬಿಟ್ಟ. ಬ್ರಹ್ಮಾಪಿತ ದತ್ತವಾನ್ ಆಗ್ಲಿಂದ ಕೊಟ್ಟು ಬಿಟ್ಟ. ನನಗೆ ನಿದ್ರೆನೇ ಬೇಡ ಅಂತ ಕುಂಭಕರ್ಣ ಕೇಳಬೇಕು ಅಂತ ಆಲೋಚನೆ ಮಾಡಿದ್ದಂತೆ. ಹಾಗೆ ನಾನು ಇಲ್ಲಿ ಯಾವುದೋ ಒಂದು ಕಥೆಯಲ್ಲಿ ಓದಿದ್ದೇನೆ, ನೆನಪಿಗೆ ಬಂದ ಮಾಹಿತಿಗಳನ್ನ ಹೇಳ್ತೀನಿ. ಅದಕ್ಕೆ ನನಗೆ ಇಲ್ಲಿ ಆಧಾರ ಸಿಗಲಿಲ್ಲ. ನಿದ್ರೆನೇ ಬೇಡ. ನಾವು ಸ್ವಲ್ಪ ವಿಚಾರ ಮಾಡಿ, ರಾತ್ರಿ ನಾವೆಲ್ಲ ಮಲ್ಕೊಂಡಿರ್ತೀವಿ, ಆದ್ರಿಂದ ಎಷ್ಟೋ ಲಂಚ ಭ್ರಷ್ಟಾಚಾರ
ನಮ್ಮಿಂದ ಆಗುವುದು ಕೆಟ್ಟ ಕೆಲಸಗಳೆಲ್ಲ ಸ್ವಲ್ಪ ಒಂದು 5-6 ಗಂಟೆಗೆ ಆದರೂ ನಿಂತಿರ್ತವೆ. ನಮ್ಗೆ ಯಾರಿಗೂ ನಿದ್ದೆನೇ ಇಲ್ಲದೆ ಇದ್ರೆ ಹಗಲು ರಾತ್ರಿ ಕೂಡ ನಾವು ಅನಾಚಾರ ಅತ್ಯಾಚಾರವನ್ನು ಮಾಡ್ತಾ ಹೋಗ್ತಿದ್ವಿ. ನಿನಗೂ ನಿದ್ದೆನೇ ಇಲ್ಲದೆ ಇದ್ದೆ ಇದಕ್ಕೆ ಗತಿ ಏನೇ ಒಂದು ಕುಂಭಕರ್ಣನ ಗತಿ ಹೋಗಲಿ, ನಮ್ಮ ಗತಿ ಏನೇ ಹೀಗಾಗ ಒಂದು ಅಪೇಕ್ಷೆ ಪಟ್ಟಿದ್ನಂತ ಅಂತ ಎಲ್ಲೋ ಒಂದು ಕಡೆ ನಾನು ಓದಿದ್ದೆ. ಆದರೆ ಸರಸ್ವತಿ ಆತನ ಬಾಯಿಂದ ಇಂಥದೊಂದು ವರವನ್ನು ನುಡಿಸಿಬಿಟ್ಲು. ಸರಸ್ವತಿ ಮುಂದೆ ಬರ್ತದೆ. ವಜ್ರಜ್ವಾಲ ಅನ್ನೋ ಒಬ್ಬಳ ಹೆಸರು, ಅವಳ ಹೆಸರು ಮುಂದೆ ಬರ್ತದೆ. ಈ ಮುಂದಿನ ಅಧ್ಯಾಯದಲ್ಲಿ ರಾವಣ ಕುಂಭಕರ್ಣನ ಮದುವೆ ಬಗ್ಗೆ ಎಲ್ಲ ಮಾಹಿತಿ ಬರೋದು ಅಲ್ಲಿ ಬರ್ತದೆ. ಕುಂಭಕರ್ಣನ ನಾಲಿಗೆಯೊಳಗೆ ಸರಸ್ವತಿ ದೇವಿ ಬಂದು ನಿಂತ್ಕೊಂಡು ಅವನ ಬುದ್ಧಿಗೆ ನೊಂಕು ಕವಿಸಿ ಈ ಥರದ ವರವನ್ನು ಕೇಳಿಸ್ಬಿಟ್ಲು. ದೇವತೆಗಳೆಲ್ಲರೂ ಬ್ರಹ್ಮನ ಜೊತೆ ಕೂಡ ಹೊರಟೋಗ್ಬಿಟ್ರು. ಸರಸ್ವತಿ ದೇವಿ ಹೊರಟೋದ್ಮೇಲೆ ಕುಂಭಕರ್ಣನಿಗೆ ಆವಾಗ ಬುದ್ಧಿ ಬಂತು. ಬುದ್ಧಿಯನ್ನು ಮರಳಿ ಪಡ್ಕೊಂಡ. ಏನು ಕೆಲಸ ಮಾಡಿದೆ ನಾನು, ದೀರ್ಘಕಾಲದ ನಿದ್ದೆಯನ್ನು ಕೇಳಿಬಿಟ್ನಲ್ಲ ಬ್ರಹ್ಮನಿಂದ ಅಂತ ಆತನಿಗೆ ದುಃಖ ಆಯಿತು. ದುಷ್ಟಾತ್ಮ ಅಂತ ಕುಂಭಕರ್ಣ ಬಹಳವಾಗಿ ದುಃಖಿತ ಆಗಿಬಿಟ್ನಂತೆ. ಈದೃಶಂ ಕಿಮಿದಂ ವಾಕ್ಯಂ ಮಮಾದ್ಯ ವಚನಾಚ್ಯುತಂ, ಏನೇನೋ ವರ ಕೇಳಬೇಕು ಅಂತ ನಾನು 10,000 ವರ್ಷಗಟ್ಟಲೆ ತಪಸ್ಸು ಮಾಡಿದೆ, ಎಷ್ಟೆಲ್ಲ ಅಪೇಕ್ಷೆ ಇಟ್ಕೊಂಡಿದ್ದೆ, ಕೊನೆಗೆ ಒಂದು ದಿವಸ ಇಂಥ ಕೆಟ್ಟ ಬುದ್ಧಿ ನನಗೆ ಯಾರಿಗೆ ಬಂತು, ಇಂಥ ವಿಚಿತ್ರವಾದ ನಿದ್ದೆ ಬೇಕು ಅನ್ನೋ ವರ ನಾನು ಯಾಕೆ ಕೇಳಿದೆ? ನಿಶ್ಚಯವಾಗಿ ಆ ದೇವತೆಗಳೇ ಕೆಲಸ ಆಗಿರ್ಬೇಕಿದು. ಅಹಂ ವ್ಯಾಮೋಹಿತೋ ಹಿ ದೇವೈ ರೀತಿ ಮನ್ಯೆ ತದಾಗತಿ. ಆ ಬ್ರಹ್ಮನ ಹಿಂಬಾಲಕರಾಗಿ ದೇವತೆಗಳು ಬಂದಿದ್ರು, ಅವ್ರದೇ ಕರಾಮತ್ತಿ ಇದ್ದಿರಬೇಕು ಅಂತ ಆಲೋಚನೆ ಮಾಡಿದ. ಬಹಳವಾಗಿ ದುಃಖಿಸಿದ. ಮತ್ತೆಂತ ಇಲ್ಲೋ ಒಂದು ಕಡೆ ರಾವಣ ಕುಂಭಕರ್ಣನನ್ನು ಚೆನ್ನಾಗಿ ಬೈದ ಅಂತಿದೆ. ಇಷ್ಟೆಲ್ಲ ಕಷ್ಟಪಟ್ಟು ಏನೇನೋ ವರಗಳನ್ನ ನಾನು ಕೇಳ್ಕೊಂಡ್ರೆ ನನಗೂ ಸಹಾಯಕನಾಗಿ ನೀನಿರೋದು ಬಿಟ್ಟು ನಿದ್ರೆಯನ್ನು ಕೇಳ್ಕೊಂಡಿದೆಯಲ್ಲ ನೀನು, ನನಗೆ ಯಾವಾಗ ನೀನು ನನ್ನ ತ್ರೈಲೋಕ್ಯ ವಿಜಯ ಕಾರ್ಯಕ್ಕೆ ರಾವಣನ ಮಹತ್ವಾಕಾಂಕ್ಷೆ ಇರ್ತದೆ, ತ್ರಿಲೋಕವನ್ನೆಲ್ಲ ಗೆದ್ದು ಬಿಡಬೇಕು ಅಂತ, ಆ ಕೆಲಸದಲ್ಲಿ ನೀನು ನನಗೆ ಯಾವಾಗ ಸಹಾಯಕನಾಗಿರ್ತಿ ನಿದ್ರೆ ಮಾಡ್ತಾ ಕೂತವನು ಅಂತ ರಾವಣ ಕುಂಭಕರ್ಣನನ್ನು ಬೈದ ಅಂತ ಇಲ್ಲೇ ಒಂದು ಕಡೆ ಓದಿದ ಮಾಹಿತಿ ಇದೆ. ಕುಂಭಕರ್ಣ ಹೀಗೆ ಬಹಳವಾಗಿ ದುಃಖಪಟ್ಟ. ಮುಂದೆ ಅವರೆಲ್ಲರೂ ಕೂಡ ಶ್ಲೇಷ್ಮಾತಕ ಅನ್ನುವಂಥ ಒಂದು ವನ, ಶ್ಲೇಷ್ಮಾತಕ ಅಂದರೆ ಚಳ್ಳೆ ಮರಗಳ ಕಾಡು ಅಂತ. ಚಳ್ಳೆ ಹಣ್ಣು ಅಂತ ನೀವು ಕೇಳಿರ್ಬೇಕೆಲ್ಲ. ಆ ಚಳ್ಳೆ ಮರಗಳ ಕಾಡಿಗೆ ಹೋಗಿ ಕಾಡಿನಲ್ಲೇ ಇದ್ದ ಅವ್ರು ಇವರೆಲ್ಲರೂ ಕೂಡ. ಅವ್ರ ತಂದೆ ಆದಂಥ ವಿಶ್ವಾಸನು ಕಾಡಿನಲ್ಲೇ ಇದ್ದ, ಇವರು ಕಾಡಿನಲ್ಲೇ ಇದ್ದರು. ಕಾಡಿಗೆ ಹೋಗಿ ಅಲ್ಲಿ ಸುಖವಾಗಿದ್ದರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 10ನೇ ಸರ್ಗ ಸಮಾಪ್ತ ಆಗಿದೆ.